गुरु कुमारेश्वर महाराज की, श्रीशैल मल्लिकार्जुन महाराज की, गौर सिद्धेश्वर महाराज की, शिवयोग सिद्धरामेश्वर महाराज की, शिव सांब जय नमः। पार्वती पद शिव हर हर महादेव कपित चंपोपल सार भक्षितम् उमासुतम् शोक विनाश कारण नमामि विघ्नेश्वर पाद पंकजम्। गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरवे नमो नमः। गुरवे नमो नमः। ये युवसुतलिंगेश्वरं आनंद गुरुकुमार पंचाक्षरेश्वरं पुत्रराज गुरुवर शारदा माते नमो नमः। आंजनेयने ईश्वरने मौन सिद्धेश्वरने शिवयोगी सिद्धरामेश्वरने नमो नमः। ಜಗವಸುತ್ತಿರುವರ್ ನಿನ್ನ ಮಾಯೆ ಜಗವಸುತ್ತಿರುವರು ನಿನ್ನ ಮಾಯೆ ಜಗವಸುತ್ತಿರುವರು ನಿನ್ನ ಮಾಯೆ ಜಗವಸುತ್ತಿರುವರು ನಿನ್ನ ಮಾಯೆ ನಿನ್ನ ಸುತ್ತಿರುವುದು ಎದ ಮನೋಡ ನಿನ್ನ ಸುತ್ತಿರುವುದು ಎದ ಮನೋಡ ಜಗವಸುತ್ತಿರುವುದು ನಿನ್ನ ಮಾಯೆ ಜಗವಸುತ್ತಿರುವುದು ನಿನ್ನಯ
जय मंगल जय नमः पार्वती शिव हरे हरे महादेव शिव हरे हरे महादेव शिव हरे हरे महादेव समस्त भक्तरे कार्य पालन ಮಾಡಿದ ರಾಯಪುರಾಚಾರ್ಯ ಸಂಘದ ಸೇವಾ ಸಂಗನ ಬಸವ ಸಂಗನ ಬಸವ ಸಂಗನ ಬಸವ ಕಂದುವನಕ್ಕೆ ನಿಶಲ್ಪಂತರಂಗ ಉಚ್ಚಾರ ಸಂತರಂಗರಂತೆ ಸ್ವರಾಪರವೇ ಭವಿಷ್ಯ ಚಂಪುತಾಪರುಣಗುಪ್ತ ನಿರಂತರ ಮಹಾಂತರ ನಿಶ್ಚಿತ ಸಮರಗು ಸುತಾರಾಮಲಿಂಗ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶಿವಾಚಾರ ಮಾರ್ಗ ವಿಚಾರ ಗ್ರಂಥರ ಪರಮ ಶಿವಕರ್ಣ ಭಕ್ತು ಜ್ಞಾನ ಗುರುದಂಗ ಧಾರಣೆಯಂತೆ ಕರುಣಾಕಾರನಾಗಿ ಸ್ವತಸ್ಥಲವನ್ನು ಧರಿಸಿದ ಗುರುಚಂದ ಸಂಗನ ಬಸವ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಬನಶಂಕರ ಗುರುವಿಗೆ ಮನಗಳು ಶುದ್ಧಗಳಿಗೆ ಕಾಲದ ಕನ್ನಪ್ಪಯ್ಯಗೆ ಪರಪರೇಶ್ವರಲಿಂಗ ಭಕ್ತಿಯ ಪರಪರಿಸಿ ಕಾಲನಿವಾರಿಸಿ ಹರನಾಚುತಮಂಡ ಶಿವ ಶರಣರಿಗೆ ಶರಣ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಮುಷಿಪುರ ಗ್ರಾಮಾಧೀಶ್ವರ ಮಸೂಪುರ ಗ್ರಾಮಾಧೀಶ್ವರ ನಿರ್ವಿಕಲ್ಪ ಸಮಾನಸ್ಥಂ ಸಿದ್ಧರಾಮೇಶ್ವರ ಪಾದ ಪದ್ಮಂ ಭಜಾಮ್ಯಹಂ 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 ಶಿವಸಂಗಮ ಪಾರ್ವತೀಶ್ವರ ಮಹಾದೇವ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜೈ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ ಕಿ ಜೈ ಶಿವಯೋಗಿ ಸಿದ್ಧರಾಮೇಶ್ವರ ಮಹಾರಾಜ ಕಿ ಜೈ ಬಲಸಿದ್ದೇಶ್ವರ ಮಹಾರಾಜ ಕಿ ಜೈ ಸಾಂಬದೇ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಮಹಾದೇವ
ದತ್ತಮಠದಲ್ಲಿ ಶ್ರೀಮದ್ ವೀರಶೈವ ಮತ ಸಂಸ್ಥಾಪನಾಚಾರ್ಯವರಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯ ರೇಣುಕರರ ಎನ್ನ ಮನೋಮಂದಿರದಲ್ಲಿ ಸುರಳೆಗೈಯುತ್ತ ಎನ್ನ ಆರಾಧ್ಯ ಕುಲದೈವ ಮಹಾಮಹಿಮ ಶ್ರೀಗಿರಿಯ ಪ್ರದೊಡೆಯ ಮಲ್ಲಿಕಾರ್ಜುನನವನದಲ್ಲಿ ಧ್ಯಾನಿಸಿ ಚಿಮ್ಮಾಯದಲಾಯಿ ಹಿರೇಮಠದ ಮಠಾಧ್ಯಕ್ಷರಾದ ಲಿಂಗೈಕ್ಯ ಸಿದ್ಧಸ್ಥವರ್ಮಿ ಶಿವಯೋಗಿ ಸಿದ್ದರಾಮ ಶಿವಾಚಾರ್ಯ ಅಪ್ಪಂಗಳ ಮಸ್ತಕದಲ್ಲಿ ಹೊತ್ತುಕೊಳ್ಳುತ್ತಾರೆ. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಹೆಸರಾಂತ ಗ್ರಾಮವಾಗಿರ್ತಕ್ಕಂಥ ಧರ್ಮದ ಕೇಂದ್ರವಾಗಿರ್ತಕ್ಕಂಥ ಮಹಾಮಹಿಮ ನೀನುಳಿದು ಪಾದವನಿಟ್ಟ ನೆಲವೇ ಶಿವಕ್ಷೇತ್ರ ಎನ್ನುವ ಹಾಗೆ ಕೈಲಾಸಪತಿಯಾಗಿರ್ತಕ್ಕಂಥ ಪರಶಿವನು ತಾನು ಮನಸ್ಸು ಮಾಡಿ ಸ್ವನ್ನಲಿಗೆ ತನ್ನ ಅವಿಮುಕ್ತ ಕ್ಷೇತ್ರವನ್ನಾಗಿ ಮಾಡಿಕೊಳ್ಳುವುದರ ಜೊತೆಗೆ ಜಗತ್ತೇ ನನ್ನದನ್ನತಕ್ಕಂಥ ಒಂದು ವಿಶಾಲ ಭಾವನೆಯಿಂದ ಮಸೀದಿ ಪುರದಲ್ಲಿ ಪದಾರ್ಪಣವನ್ನು ಮಾಡಿ ಆ ಮನುಕುಲ ಉದ್ಧಾರವನ್ನು ಮಾಡಿರ್ತಕ್ಕಂಥ ಕಾರಣ ದೈವ ಪುರುಷ ಸಿದ್ಧಕುಲ ಚಕ್ರವರ್ತಿ ಮಹಾಮಹಿಮ ಶಿವಯೋಗಿ ಸಿದ್ದರಾಮೇಶ್ವರರ ಅಡಿದಾಗಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಯಾವತ್ತು ತಾವೆಲ್ಲ ಮುಮುಕ್ಷರ ಅಪೇಕ್ಷೆಯಿಂದ ಸಿದ್ದರಾಮೇಶ್ವರರ ಮಂಗಲಮಯವಾದ ಮಾಮಂಟಪದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ತಮ್ಮೆಲ್ಲ ಶರಣು ಶರೀರ ಅಂತರಾತ್ಮದಲ್ಲಿ ಸಾಕ್ಷಿ ಚೈತನ್ಯವಾಗಿ ಬೆಳಗತಕ್ಕಂಥ ಪರಧಾಮ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣು ಶರಣಾರ್ಥಗಳು ಬಂದ ಯಾವ ಮಹಾಮಹಿಮರಾಗಿರ್ತಕ್ಕಂಥ ಶಿವಯೋಗಿ ಸಾರ್ವಭೌಮ ಸಿದ್ದರಾಮೇಶ್ವರರ ಪವಿತ್ರವಾಗಿರ್ತಕ್ಕಂಥ ಚರಿತಾಮೃತ ಇವತ್ತ ಎಷ್ಟನೇ ದಿವಸದಲ್ಲಿ ಪದಾರ್ಪಣೆ ಮಾಡ್ತಾ ತಿಳ್ಕೊಂಡೆ ಕೇಳಿದರೆ 12ನೇ ದಿವಸದಲ್ಲಿ ಮಹಾಮಹಿಮನಾದ ಸಿದ್ಧೇಂದ್ರನ ಪವಿತ್ರವಾಗಿರ್ತಕ್ಕಂಥ ಕಥಾಸಾರವನ್ನ ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಆದರೆ ಇಂದಿನ ದಿವಸದಲ್ಲಿ ಸಾಕ್ಷಾತ್ ಶಿವನಿಂದ ವರಪತ್ರನಾಗಿ ವರವನ್ನ ಪಡೆದುಕೊಂಡು ಇಲ್ಲಿ ಎಲ್ಲ ಮಾತನ್ನ ಶಿವನು ಸಿದ್ಧನಿಗೆ ಹೇಳ್ತಾ ಇದ್ದಾನೆ. ಅಪ್ಪ, ನೀನು ನಿನ್ನ ಗ್ರಾಮವನ್ನ ಸಣ್ಣದಾದ ಗ್ರಾಮವನ್ನ ನೀನು ಕೈಲಾಸ ಮಾಡಿಕೊಂಡಾಗಿರ್ತಕ್ಕಂಥ ಆಶ್ವಾಸನೆ ಕೊಡ್ತಾನೆ. ಆಶ್ವಾಸನೆ ಕೊಡೋದರ ಜೊತೆಗೆ ನೀನು ನಿತ್ಯದಲ್ಲಿ ಕೈಲಾಸಕ್ಕೆ ಹೋಗಂತ ಹೇಳ್ತಾನೆ. ಕೈಲಾಸಕ್ಕೆ ಹೋಗಂದಾಗ ಆವಾಗ ಸಿದ್ದರಾಮವನ್ನ ಮಾತಾಡ್ತಾನೆ, ನರಮಾನವನು ಕೈಲಾಸಕ್ಕೆ ಹೋಗಲು ಸಾಧ್ಯವೇ ನನ್ನಪ್ಪ? ನರ ಮನುಷ್ಯ ಕೈಲಾಸಕ್ಕೆ ಹೋಗಲಿಕ್ಕೆ ಸಾಧ್ಯ ಎಂದಾಗ ಮಲ್ಲಿಕಾರ್ಜುನ ಹೇಳ್ತಾ ಇದ್ದಾರೆ, ಸಿದ್ದರಾಮ ನೀನು ನರನಲ್ಲಪ್ಪ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನೀನು ನರನಲ್ಲ, ನೀನು ಮರಮರಿಕೆಯನ್ನು ಮಾಡಿಕೋ. ನಿನ್ನ ಮಹಿಮೆ ಯಾವ ಜಗತ್ತಿನಲ್ಲಿ ಇಂದ್ರ ಸೂರ್ಯ ಆದಿಶೇಷನು ಕೂಡ ತಿಳಿಯದ ಮಾತು. ನಿನ್ನ ಸಮಾನ ಸೂರ್ಯ ಚಂದ್ರ ಆದಿಶೇಷ ಆ ಶ್ರೀಮಂತದ ಒಡೆಯನಾಗಿರ್ತಕ್ಕಂಥ ಇಂದ್ರನೂ ಕೂಡ ನಿನ್ನ ಸಮಾನ ಆಗೋಕ್ಕೆ ಸಾಧ್ಯ ಇಲ್ಲ ಕಂದ ಆಗತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹಣ್ಣ ಮರದಲ್ಲಿರ್ತಾರೆ, ಆ ಹಣ್ಣಿನ ರುಚಿ ಮರಕ್ಕೆ ಗೊತ್ತಾಗೋದಿಲ್ಲ ಕಂದ್ರ. ಹಣ್ಣಿನ ರುಚಿ ಮರಕ್ಕೆ ಗೊತ್ತಾಗಂಗಿಲ್ಲ. ಹಣ್ಣ ಮರದಲ್ಲಿ ಹಣ್ಣನ್ನು ಯಾವ ಕೊಡ್ತಾನೆ ಅವನಿಗೆ ಗೊತ್ತಾಗ್ತದೆಪ್ಪ. ಆಗ ನಿನ್ನ ಮಹಿಮೆ ನಿನ್ನ ಗೊತ್ತಾಗೋದಿಲ್ಲ. ನೀನು ಜಗತ್ತನ್ನು ಬೆಳಬೇಕು ಅನ್ನತಕ್ಕಂಥ ಪುಣ್ಯಾತ್ಮ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನ. ನೀನು ಕಲ್ಲು ಮುಟ್ಟಿದ್ರೆ ಏನಾಗ್ತದೆ? ಪುರುಷ ಆಗ್ತದೆ. ನೀನು ಒಂದು ವೇಳೆ ಭೂಮಿ ಮೇಲೆ ಕಲ್ಲು ಮುಟ್ಟಿದ್ರೆ ಏನಾಗ್ತದ? ಒಳಕೊಡ್ತಕ್ಕಂಥ ಪುರುಷ ಆಗ್ತದೆ. ನೀನು ನುಡಿದ್ದೆ ವೇದವಾಕ್ಯ ಆಗ್ತದೆ. ನೀನು ನಡೆದಿದ್ದೆ ಸನ್ಮಾರ್ಗವಾಗ್ತದೆ. ನೀನೇನು ವಿಚಾರ ಮಾಡಬೇಕು ತಿಳ್ಕೊಂಡು ಆಶ್ವಾಸನ ಕೊಟ್ಟಿರ್ತಕ್ಕಂಥ ಯಾರು? ಶಿವನು. ಯಾರಿಗೆ? ಸಿದ್ದರಾಮನಿಗೆ ಅಪ್ಪಣೆಯನ್ನು ಕೊಟ್ಟವನಾಗಿದ್ದಾನೆ. ಅದೇ ಪ್ರಕಾರವಾಗಿ ಯಾವ ಶಿವನ ಅಪ್ಪಣೆ ಪ್ರಕಾರವಾಗಿ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ದರಾಮ ಶಿವನ ಅಪ್ಪಣೆ ಹೇಳಿದ, ನಾನು ಲಿಂಗದ ರೂಪದಲ್ಲಿ ಆ ನಿನ್ನ ಸ್ವಗ್ರಾಮಕ್ಕನ್ನು ಭಕ್ತಿನ ತಿಳ್ಕೊಂಡು ಅಪ್ಪಣೆಯನ್ನು ಮಾಡಿದಲ್ಲ. ಅದೇ ಪ್ರಕಾರವಾಗಿ ಮುಂಬೈಯ ಸಿದ್ದರಾಮ ಏನ್ ಮಾಡ್ತಾರೆ ಗೊತ್ತಾಗಿರ್ತಕ್ಕಂಥ ಸ್ಥಳಕ್ಕೆ ಬಂದು ಮಂದಾರದ ಮರದಡಿಯಲ್ಲಿ ಅಲ್ಲಿ ನಿಂತ್ಕೊಂಡ ಕಾಲಕ್ಕೆ, ಆ ಜಾಗವನ್ನು ಗುರುತಿಸಿಕೊಂಡ ಕಾಲಕ್ಕೆ ಆ ಸನ್ನಿವೇಶದಲ್ಲಿ ಮೋಡ ಕಾಲತ್ತಲೆಯಾಗಿ
ಆ ರಾತ್ರಿ ಸಮಯದಲ್ಲಿ ಕತ್ತಲೆ ಹೇಗಿರ್ತಾ ಇದೆಯೋ ಹಾಗೆ ಕಾಗತ್ತಲೆ ಮೋಡ ಹಗಲಿನಲ್ಲೇ ಮೋಡದ ಕಾಲಕ್ಕೆ ಹಗಲಿನಲ್ಲೇ ರಾತ್ರಿಯಾಗಿ ಕಾಣ್ತಾ ಇರ್ತದೆ. ಆ ರಾತ್ರಿ ಕಾಗತ್ತಲೆ ಮೋಡದಲ್ಲಿ ಹುಡುಗು ಸಿಡಿಲು ಮುಂಚಿನ ಆರ್ಭಾಟ ನಡೀತಾ ಇರ್ತದೆ. ಅದೇ ಸನ್ನಿವೇಶದಲ್ಲಿ ಏನಾದ್ರು ತಿಳ್ಕೊಂಡು ಕೇಳಿದ್ರೆ ಆಕಾಶದಲ್ಲಿ ಒಂದು ಜಟ್ಟಿರತಕ್ಕಂಥ ಬೆಳಕು ಬೀಳುತ್ತದ. ಆ ಬೆಳಕಿನ ವೇಗದಲ್ಲಿ ಶ್ರೀಶೈಲ ಮಲ್ಲಯ್ಯ ಲಿಂಗದ ರೂಪದಲ್ಲಿ ಬಂದು ಸಿದ್ದರಾಮನ ಅಡಿಯಲ್ಲಿ ಸಿದ್ದರಾಮ ನಿಂತ ಜಾಗದಲ್ಲಿ ಬಂದು ವಾಸವಾದಾಗ ಅದನ್ನು ನೋಡಿ ಆತುರತೆಯಿಂದ ಲವಲವಿಕೆಯಿಂದ ಭಾವ ಪರವಶನಾಗಿ ಆ ಲಿಂಗಕ್ಕೆ ನೂರಾರು ಸಲ ನಮಸ್ಕಾರವನ್ನ ಮಾಡಿ ಆ ಲಿಂಗವನ್ನ ಈರವರು ಉಭಯ ಸಹೋದರರು ಬೊಮ್ಮಯ್ಯ ಮತ್ತು ಸಿದ್ದರಾಮ ಈರವರು ಕೂಡಿಕೊಂಡು ಏನ್ ಮಾಡ್ತಾರ, ಆ ಲಿಂಗವನ್ನು ಹೊತ್ತುಕೊಂಡು ಎಲ್ಲಿಗೆ ಬರ್ತಾರೆ, ತಮ್ಮ ಮನೆಗೆ ಬರ್ತಾ ಇದ್ದಾರೆ. ಆ ಮನೆಗೆ ಬಂದ ಕಾಲಕ್ಕೆ ಅಲ್ಲಿ ನಿತ್ಯದಲ್ಲಿ ಆ ಲಿಂಗ ಪೂಜೆಯನ್ನ ಮಾಡ್ತಕ್ಕಂತ ವಿಚಾರದಲ್ಲಿ ಕಾಲಕ್ಕೆ ಮನುಷ್ಯನಿಗೆ ವೈರಾಗ್ಯ ಬರಬೇಕಾದ್ರೆ ಸುಮ್ಮ ಬರಂಗಿಲ್ಲ, ಒಂದು ಕಾರಣ ಬೇಕಲ್ಲ. ಕಾಲಿದ್ದಾಗೆ ಕಾರ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರ. ಇಲ್ಲಿ ಮನೆಯಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಅಲ್ಲಿ ಏನು ವೃತ್ತಾಂತ ಮನೆಯವರಿಗೂ ಸಿದ್ದರಾಮನಿಗೂ ಏನು ಭೇದ ಭಿನ್ನಾಭಿಪ್ರಾಯವೇ ಬರ್ತಾ ಇದ್ದಾರೆ ಅನ್ನತಕ್ಕಂಥ ವಿಷಯವನ್ನ ಈಗ ನಾವು ಪುರಾಣದಲ್ಲಿ ನೋಡ್ತಾ ಇದ್ದೀವಿ. ಆ ಲಿಂಗಮಂ ಮನೆಯೊಳಾರಾಧಿಸುತ್ತ ನಿರಾರಂಭಣಿರಲೊಂದು ದಿವಸ ಮನೆ ದೈವವಾ ಧೂಳಿ ಮಾತಾಡನಂ ನೋಡಲೆಂದ ತಂದೆ ತಂದೆ ತಾಯಿ ಉದ್ಯೋಗಿಸಿದೊಡೆ ಕೇಳಿ ಕಿಡಿಕಿಡಿಯಾಗಿ ಬೇಡಿ ತಂಪಡಬಲ್ಲ ಸೋಲಿ ಬಂದರೆ ಬಗೆಯದ ಕಟಕಟ ಬೂದಿಯೋ ಬೀಳುವಂತದ ದೈವವ ಮಾಡಿದ ಪರಂದ ಹೊರವಂಟ ನಿಜ ಗೃಹಣೋ ಅತಿ ಜನರ ನಿಪ್ಪ ಮಾನವರಿನೇ ನಂಗನತನೊಳಗೈದ ಲೊರವೇಣ ಪತಿತರಿರ ನಿಮ್ಮ ಮನೆಯೋಣಿರುವನೆಂದು ಲಿಂಗಮಂ ಧರಿಸಿ ಪಿಡಿದು ಗತಿಗೆಟ್ಟು ಬೇರಿನ್ನು ದೈವರೆಂದನದರೆ ಧೃತಿಗೆಟ್ಟು ಬೇರಿನ್ನು ದೈವವೆಂದನದಿರಿ ಆತನ ಹರ ಮಲ್ಲಿಕಾರ್ಜುನನ ನೀವೇನೆಂದು ಹಾಡಿದನೊಂದು ಗುರುವಚನವ 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 ಮುಂದಲ್ಲಿ ಮಲ್ಲಿಕಾರ್ಜುನನ ಗೃಹವಾದಪ್ಪ ಒಂದು ಮುಂದಲ್ಲಿ ಮಲ್ಲಿಕಾರ್ಜುನನ ಗೃಹವಾದುವುದು ಕೇಳಲು ಹೊರಗೆ ಮಠ ಕಟ್ಟಿ ಹಿಂದೊಡೆ ಕೈನ ಬಂದನ ಬೊಮ್ಮಯ್ಯರ ಕರುಣ ದೀಕ್ಷೆಯನಿತ್ತು ರಾಗದಿಂದ ನಿನ್ನ ಸೊನ್ನರಿಗೆಯ ಧರೆಯುವರ ಯೋಗರ ಮನೆಯ ಸುಕ್ಷೇತ್ರ ಮಾಡುವೆ ಹೋಗೆಂದು ಕಂದನವು ಕರುಹಿ ಕೊಲ ಕೆಲವು ದಿನವಾಯ್ತಂದು ನೆನೆದ ಹರನು ಬೇಗದಿಂದಳೆದು ಬಂದೂರಳರುವ ವಿಭುವಾಗಿಪ್ಪ ನನ್ನಪ್ಪ ನರಸಿ ಚಾಮಲಾದೇವಿ ಚಾಮಲಾದೇವಿಗಾಗದಂತೆ ಕನಸಿನಳು ಮನದ ಮನೆಯ ಮೇಲಿದ್ದ ಬಳಿಕಿಂತಂದನೋ ಬಳಿಕಿಂತಂದನೋ ಶಿವಸಾಂಬ ಜೈ ನಮ ಪಾರ್ವತೀಪತಿ ಶಿವ ಮಹಾದೇವ್ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಹಾಯುನ ತಪ್ಪೆ
ಹಾಲಿನ ಬಾಯಿಗೆ ಸಿಕ್ಕ ಕಪ್ಪೆ ನೊಣಕಾಶೆ ಮಾಡುವಂತೆ ಸೋಲ ನೀಡುವ ಕಳ್ಳ ಹಾಲು ತುಪ್ಪವನ್ನೊಂದು ಮೇಲಿನಿಸು ಕಾಲ ಬದುಕುನಯ್ಯ ಅನ್ನುವ ಹಾಗೆ ಇಲ್ಲಿ ಮಹಾಮಹಿಮ ಸಿದ್ಧರಾಮ ಸಾಕ್ಷಾತ್ ಗುರುವಲ್ಲವನ ಸ್ವರೂಪವಾಗಿರ್ತಕ್ಕಂಥ ಲಿಂಗವನ್ನೇ ತಂದು ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡೋ ಕಾಲಕ್ಕೆ ಮನೆಯವರೆಲ್ಲ ಅಂತಾರೆ ಏನಂತಾರೆ, ನಮ್ಮ ಮಾರ್ಗ ಬೇರೆ ಅದ, ಇವನು ಮಾರ್ಗ ಬೇರೆ ಅದಲ್ಲ. ನಾವು ಮಾಡತಕ್ಕಂಥದ್ದು ನಮ್ಮ ಮನೆಯ ಕುಲದೇವನಾಗಿರ್ತಕ್ಕಂಥವ ಯಾರೋ ಧೂಳಿ ಮಾಂಕಾಳನ ಪೂಜೆ, ಈತ ಮಾಡತಕ್ಕಂಥದ್ದು ಕಲ್ಲಿನ ಪೂಜೆ. ಹೆಂಗ್ ಗೊತ್ತು ನೋಡೋದು ಈ ಮನಸ್ಸು ಕತ್ತೆ ಬಲ್ಲಲೆ ಕಸ್ತೂರಿ ವಾಸನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಹೌದು ಸಿದ್ದರಾಮನಿಗೆ ಜನ್ಮ ಕೊಟ್ಟರೆ ಒಂದು ಸುಖಲೇ ಬುದ್ಧು ಬರ. ಆದರೆ ಅದಕ್ಕಾಗಿ ನಾನು ಯಾಕೆ ಇವ್ರ ಸಂಗಡ ಮಾತಾಡಿಲ್ಲ ಅಂದ್ರೆ ಅಜ್ಞಾನಿಗಳ ಜೊತೆಗೆ ನನ್ನದೇನೋ ಮಾತು. ಅವರು ಜನ್ಮ ಕೊಟ್ಟಿದ್ದಾರೆ ವಿನಃ ಜ್ಞಾನ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ವಿಚಾರ ದಾರಿಯಲ್ಲಿ ಇಲ್ಲ ಅಂತಂದಾಗ ಅವ್ರಿಗೆ ಏನು ಪ್ರಯೋಜನ ಇದೆ? ಅವ್ರು ಏನು ವಿಚಾರ ತಿಳ್ಕೊಂಡು ವೈಷಮ್ಯ ಬರ್ತದೆ. ಸಿದ್ದರಾಮ ಮಾಡತಕ್ಕಂತ ಪೂಜೆ ಸಹನಾಗಂಗಿಲ್ಲ. ಸಹನಾಗತಕ್ಕಂತ ಪ್ರಸಂಗದೊಳಗೆ ಸಿದ್ದರಾಮ ವಿಚಾರ ಮಾಡ್ತಾನ, ಇನ್ನು ಮಾತ್ರ ಅಲ್ಲದ ಜಾಗದಲ್ಲಿ ಇಲ್ಲಿರುವುದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿ ಇಲ್ಲಿಂದ ಈ ಜಾಗವನ್ನು ಬಿಡುವುದು ಒಳ್ಳೆಯದಂತಕ್ಕಂಥ ವಿಚಾರ ಮಾಡ್ತಾನ. ಆದರೆ ಸಿದ್ದರಾಮನ ಬಲಗೈ ಭಟ್ಟನಾಗಿದ್ದ ಯಾರು? ಬೊಮ್ಮಯ್ಯ. ಅವನಿಗೆ ದೀಕ್ಷೆನೆ ಕೊಟ್ಟು ಉಪದೇಶವನ್ನು ಮಾಡಿ ಅಣ್ಣನಾದರೂ ಕೂಡ ಶಿಷ್ಯನನ್ನಾಗಿ ಮಾಡಿಕೊಂಡಿದ್ದ ಯಾರು? ಸಿದ್ದರಾಮ. ಆವಾಗ ಮನೆಯಲ್ಲಿ ಮಾಡ್ತಕ್ಕಂಥ ಸಿದ್ದರಾಮ ಮಾಡ್ತಕ್ಕಂಥ ಪೂಜೆ ಯಾರಿಗೆ ಆಗಲಿಲ್ಲ. ಆಗ ಪ್ರಸಂಗದಲ್ಲಿ ಹೇಗಾಗಬೇಕಂತ ತಿಳ್ಕೊಂಡು ಕೇಳಿದ್ರಾಗ ಹೊಳೆಯಲ್ಲಿ ಹೋಮ ಮಾಡಿದಂಗ ಏನು ಸಿದ್ದರಾಮ ಮಾಡತಕ್ಕಂಥ ಕರ್ತವ್ಯ ಹೊಳೆಯಲ್ಲಿ ಹೋಮ ಮಾಡಿದಂಗ ಆಗ್ಬೇಕತ್ತು. ಆವಾಗ ಸಿದ್ದರಾಮ ತನ ಇಲ್ಲಿ ಮಾಡೋದು ಬೇಡ, ಈ ಮನೆಯನ್ನ ತೊರೆದು ಹೋಗೋಣ ಅಂತಕ್ಕಂಥ ವಿಚಾರವನ್ನು ಮಾಡ್ತಾನ. ಅದಕ್ಕೆ ನಿಮಗೆ ಹೇಳ್ತೀನಿ, ಏನಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯನಿಗೆ ವೈರಾಗ್ಯ ಬರಬೇಕಾಗಿದ್ದಾಗ ಒಂದು ಕಾರಣ ಬೇಕಾದ್ರೆ, ಕಾರಣ ಇಲ್ಲದೆ ಕಾರ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ 700 ಅರಸನಾಗಿರ್ತಕ್ಕಂಥ ನಿಜಗುಣಿ ಯಾರು? ಚಾಮರಾಜ ಜಿಲ್ಲೆಯ 700 ತಾಲೂಕಿನ ಒಡೆಯ ಮಹಾರಾಜನಾಗಿರ್ತಕ್ಕಂಥ ಯಾರೋ ನಿಜಗುಣಿ ಮಹಾಶಿವಯೋಗಿ, ನಿಜಗುಣಿ ಮಹಾರಾಜ. ಇವತ್ತ ತನ್ನ ರಾಜ್ಯವನ್ನ, ತನ್ನ ಸಂಸಾರವನ್ನ, ತನ್ನ ಪರಿವಾರವನ್ನ ಬಿಟ್ಟು ವೈರಾಗ್ಯ ಬರಬೇಕಾಗಿದ್ದಾಗ ಒಂದು ಕಾರಣ ಬರ್ತಾರೆ. ಒಂದು ಸಲ ತಾನು ರಾಜನಾದರೂ ಕೂಡ ಬಾಲ್ಯದಲ್ಲೇ ಸಂಸ್ಕಾರವನ್ನು ಪಟ್ಟಿದ್ದ. ಮೊನ್ನೆ ಒಂದು ದೃಷ್ಟಾಂತ ನಮಗೇನು, ಸಾಂದಿಧ್ಯ ಮಹರ್ಷಿಗಳ ಆಶ್ರಮದಲ್ಲಿ ನಾನಾ ರಾಜ ಮಹಾರಾಜರು ಬಂದು ಅಲ್ಲಿ ಪಾಂಡಿತ್ಯವನ್ನ ಸಾಧನೆ ಮಾಡಿದ್ರು. ಭಗವಂತ ಕೃಷ್ಣ ಪರಮಾತ್ಮ ಸಾನ್ನಿಧ್ಯ ಮಹರ್ಷಿಗಳ ಆ ಆಶ್ರಮದಲ್ಲಿ ವಿದ್ಯೆಯನ್ನು ಕಲಿತ ಅನ್ನತಕ್ಕಂಥ ಮಾತ. ಹಾಗೆ ನಿಶುಗುಡಿಗಳು ಏನು ಮಾಡಿದ್ರು ಅಂದ್ರೆ ಬಾಲ್ಯದಲ್ಲಿ ಅನಂತ ಗುರುಗಳ ಸನ್ನಿಧಾನದಲ್ಲಿ ವಿದ್ಯೆಯನ್ನ ಜ್ಞಾನವನ್ನ ಅಟ್ಟೆಲ್ಲ ಸಂಗೀತದಲ್ಲಿ ಬಹಳ ಪ್ರಾವೀಣ್ಯತೆ ಪಡೆದಿದ್ರು. ಸಂಗೀತ ಅಂದ್ರೆ ಬಹಳ ಪ್ರೇಮ. ಆದ್ರೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಅವರಿಗೆ ನಿಶುಗುಣ ಶಿವರಿಗೆ ಎತ್ತಿದ ಕಡಿ ಅಂತಕ್ಕಂಥ ಸಂಗೀತ ಕೇಳೋದ್ರಲ್ಲಿ ತನ್ನೀರಾಗಿ ತಮ್ಮನ್ನೇ ತಾವು ಮರಿತಾ ಇದ್ದಿರತಕ್ಕಂಥ ಮಾತನ್ನ ಸಾಹಿತ್ಯ ಹೇಳ್ತಾ ಇದ್ದಾರೆ. ಹೀಗಿರೋ ಕಾಲಕ್ಕೆ ಒಂದು ದಿವಸ ಏನಾಗಿದೆ, ಕ್ಷೌರ ಮಾಡ್ಕೊಳ್ತಾರೆ. ಕ್ಷೌರ ಮಾಡ್ಕೊಳ್ತಾರ. ಕ್ಷೌರಿಕ ಬಂದು ಕ್ಷೌರ ಮಾಡ್ತಾ ಇದ್ದಾನ. ಬೆಳಗಿನ ಸಮಯ ಒಬ್ಬ ಜಂಗಮ ಮೂರ್ತಿಗಳು ಬರ್ತಾರೆ. ಜಂಗಮ ಮೂರ್ತಿಗಳ ಅರಮನೆಯ ಅಂಗಳದಲ್ಲಿ ಬಂದು ಭವತ್ಯ ಭಿಕ್ಷಾಂದೇಹಿ, ಭವತ್ಯ ಭಿಕ್ಷಾಂತಿ ಅಂತ ಇದ್ದಾರೆ. ಭವತ್ಯ ಭಿಕ್ಷಾಂತಿ ಎಂದಾಗ ಕ್ಷೌರ ಮಾಡಲು ಕೂತುಕೊಂಡಿರ್ತಕ್ಕಂಥ ನಿಶುಗುಣಿ ಮಹಾರಾಜ ಹೇಳ್ತಾ ಇದ್ದಾನೆ, ಅಪ್ಪ ಒಳಗೆ ಹೋಗಿ, ನಿಮಗಾಗಿ ಜಂಗಮರಿಗಾಗಿ ಈ ಅರಮನೆಯ ಬಾಗಿಲು ತೆರೆದಾಗಿದ್ದಲ್ಲ, ನೀವು ಹೋಗ್ರಿ, ನಿಮ್ಮ ಅತಿಥಿ ಸತ್ಕಾರವನ್ನ ಪಡೆದುಕೊಂಡು ಹೋಗಲು ತಿಳ್ಕೊಂಡು ಮಂತ್ರಿ ಕೈ ಹೇಳಿ ಕಳಿಸ್ತಾರೆ. ಬಂದಿರ್ತಕ್ಕಂಥ ಜಂಗಮನಿಗೆ ಆದರ ಅತ್ಯುತ್ತವನ್ನು ಮಾಡಲು ಅವನ ಸತಿದೇವಿ ಆಗಿರ್ತಕ್ಕಂಥ ಸರ್ವ ಮಂಗಳಿಗೆ ಅಪ್ಪಣೆ ಮಾಡಿಕೊಟ್ಟು ಕಳಿಸ್ತಾರೆ. ಅಪ್ಪಣೆ ಮಾಡಿದಾಗ ಗುರುಗಳು ಬಂದಾಗ ತಿಳ್ಕೊಂಡು ಸ್ನಾನ ಪೂಜೆ ಆಯ್ತು. ಸ್ನಾನ ಪೂಜೆ ಆದ್ಮೇಲೆ ಇನ್ನು ಪ್ರಸಾದ ಮಾಡಿಸ್ಬೇಕಲ್ಲ. ಪ್ರಸಾದ ಮಾಡ ಕಾಲಕ್ಕೆ ಏನ ಕುತ್ಕೊಂಡಾಗ ಆ ಜಂಗಮ ಏನಂತಾರ, ಪರೀಕ್ಷೆ ಕಾಲ ಹೆಂಗಿರ್ತದೆ ನೋಡಿ. ಆ ಜಂಗಮ
ನನಗೆ ಬೇಗನೆ ಪ್ರಸಾದ ಮಾಡಿಸು. ಪ್ರಸಾದ ಮಾಡಿದಾಗ ಸರ್ವಮಂಗಳ ಅಂತಾಳೆ, ಯಪ್ಪ ಸ್ವಲ್ಪ ತಡೀರಿ, ಯಾವಾಗ ಬಿಸಿಲಾದ ಅಡಿಗೆಯನ್ನ ಮಾಡಿ ನಿಮಗೆ ನೀಡ್ತೀನಿ, ಸ್ವಲ್ಪ ತಡೀರಿ ಅಂತಾಳ. ನಾನು ತಡ್ಲಿಕ್ಕೆ ಆಗಂಗಿಲ್ಲ, ಬೇಗನೆ ಇದ್ದಿದ್ದ ಪ್ರಸಾದವನ್ನು ನಾನು ಕೊಡುವಂತಾಗ ರಾತ್ರಿ ಮಾಡಿರ್ತಕ್ಕಂಥ ತಂಗಳಾಟ ಏನಿತ್ತಲ್ಲ ಅದನ್ನೇ ಜಂಗಮಯ್ಯಗೂ ನೀಡ್ತಾಳ. ಜಂಗಮಯ್ಯನೇ ನೀಡಿದ ಕಾಲಕ್ಕೆ ಆ ರಾತ್ರಿ ಮಾಡಿರ್ತಕ್ಕಂಥ ಅನ್ನ ಸಾರ ಏನಿತ್ತಲ್ಲ ಅದನ್ನ ನೀಡ್ತಾ ಇದ್ದಾಳೆ. ಆ ಜಂಗಮಯ್ಯ ಅದನ್ನ ಉಂಡು ತೃಪ್ತಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೋದ್ಮೇಲೆ ನಿಜಗುಳಿ ಮಹಾರಾಜರು ಸ್ನಾನ ಮಾಡ್ಯಾರೆ. ಸ್ನಾನ ಮಾಡಿದ್ಮೇಲೆ ನಿತ್ಯ ಲಿಂಗ ಪೂಜೆ ಇಲ್ಲದೆ ಪ್ರಸಾದ ಮಾಡ್ತಿರ್ಲಿಲ್ಲ. ಸ್ನಾನ ಆಗ್ಯದ, ಶಿವಪೂಜೆ ಮಾಡ್ಕೊಂಡಾರೆ. ಶಿವಪೂಜೆ ಆದ್ಮೇಲೆ ಇನ್ನು ಪ್ರಸಾದ ಮಾಡ್ಬೇಕಲ್ಲ. ಎಲ್ಲ ಮಾಡಿದ ಅಡಿಗೆಯನ್ನು ಮಹಾರಾಣಿ ಯಾರು ಸರ್ವಮಂಗಳ ಏನು ಮಾಡ್ಯಾರ ತಂದು ಮುಂದಿಟ್ಟ. ತಂದ ಮುಂದಿಟ್ಟ ಕಾಲಕ್ಕೆ ಮಾಡಿದ ಅಡಿಗೆ ಎಲ್ಲ ಹಂಗ ಮಾಡಿದ ಅಡಿಗೆ ಅದರಲ್ಲಿ ಏನು ಕೂಡ ಸ್ವಲ್ಪ ಕೂಡ ಕಡಿಮೆ ಆಗಿದ್ದಿಲ್ಲ. ಮಾಡಿದ ಅಡಿಗೆ ಹಿಂಗೆ ಅದ. ಆವಾಗ ತಾಟನ ನೀಡಬೇಕಾದ ಕಾಲಕ್ಕೆ ಸರ್ವಮಂಗಳಿಗೆ ಕೇಳ್ತಾ ಇದ್ದ, ಮಂಗಳ ಈಗ ಜಂಗಮಯ್ಯ ಬಂದಿದ್ದಲ್ಲ ಅವ್ರಿಗೆ ಏನು ಪ್ರಸಾದ ನೀಡಿದೆ ಅಂತ ತಿಳ್ಕೊಳ್ತಾರೆ. ಏನು ಪ್ರಸಾದ ನೀಡಿದೆ ಅಂದಾಗ ಇಲ್ಲರಿ ಅವ್ರು ಪೂಜೆ ಮಾಡ್ಕೊಂಡ್ರು, ಸ್ವಲ್ಪ ನಾನು ಅಡಿಗೆ ಮಾಡ್ತೀನಿ, ಬಿಸಿ ಅಡಿಗೆ ಮಾಡ್ತೀನಿ, ಸ್ವಲ್ಪ ತಡಿದಂದಾಗ ನಾನು ತಡ್ಲಿಕ್ಕೆ ಆಗಲ್ಲಮ್ಮ, ಇದ್ದಿನ ಪ್ರಸಾದವನ್ನು ಕೊಡೋದು ತಿಳ್ಕೊಂಡ್ರು. ನಿನ್ನ ರಾತ್ರಿ ಉಳಿದಿನ ಪ್ರಸಾದವನ್ನ ಕೊಟ್ಟು ಕಳಿಸ್ತಾರೆ. ಏನಂದಿ ಅಂದ್ರು. ಏನಂದಿ? ನನ್ನ ಗಂಡನಿಗೆ ತಂಗಳನ್ನ ಹೆಂಗತ್ತ ನೋಡ್ರು. ಏನತ್ತಾರ? ನನ್ನ ಗಂಡನಿಗೆ ತಂಗಳನ್ನ, ನಿನ್ನ ಗಂಡನಿಗೆ ಬಿಸಿಯನ್ನ. ಇದು ಯಾವ ನ್ಯಾಯ ಅಂತಾರ? ಜಂಗಮ ಅಂದ್ರೆ ಏನು ತಿಳ್ಕೊಂಡು ಕೇಳಿದ್ರೆ ಅದಕ್ಕಂದಾರ ಶರಣ ಸತ್ಯ ಲಿಂಗ ಪತ್ರಿ. ಲಿಂಗದ ಸ್ವರೂಪನಾಗಿರ್ತಕ್ಕಂಥ ಜಂಗಮ ಎಲ್ಲರಿಗೇನಾಗ್ತಾರೆ ಗಂಡನಾಗೋಕ್ಕೆ ಸಾಧ್ಯವಂತಕ್ಕಂಥ ಮಾತನ್ನ ಅಕ್ಕ ಮಾದೇವಿ ತನ್ನ ವಚನದಲ್ಲಿ ಹೇಳ್ತಾ ಇದ್ದ. ಹಾಗೆ ಇಲ್ಲಿ ನನ್ನ ಗಂಡನಿಗೆ ತಂಗಳ, ನಿನ್ನ ಗಂಡನಿಗೆ ವಿಷಯನ ಈ ಯಾವ ನ್ಯಾಯ ತಿಳ್ಕೊಂಡು ತಾವೇನು ಉಂಟು ಕೂತಿರಲ್ಲ ಆ ಪಾಠನ್ನು ಸರಿಸಿ ವೈರಾಗ್ಯವನ್ನ ತಾಳಿ ಈ ಸಂಸಾರ ಬೇಡ ಅನ್ನತಕ್ಕಂಥ ವಿಚಾರವನ್ನ ಮಾಡಿ ಏನ್ ಮಾಡ್ತಾರೆ ತಿಳ್ಕೊಂಡು ಕೇಳಿದ್ರೆ ಸಂಸಾರವನ್ನ ತ್ಯಾಗ ಮಾಡಿ, ಸಂಸಾರವನ್ನ ತ್ಯಾಗ ಮಾಡಿ ಸಾಕ ತಿಳ್ಕೊಂಡು ಎಂತ ರಾಜ ಐಶ್ವರ್ಯವನ್ನ ರತ್ನ ಖಚಿತವಾದ ಶ್ರೀನಿವಾಸನಲ್ಲಿ ಕೊಟ್ಟುಕೊಂಡು ಜೀವನವನ್ನು ಕಳೆದು ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ನಡೆತಕ್ಕಂಥ ಯಾವ ಮಹಾರಾಜ ಎನಿಸಿಕೊಳ್ಳತಕ್ಕಂಥವ ನಿಜಗುಳಿ ಮಹಾರಾಜ ತ್ಯಾಗ ಮಾಡೋಣ ಬೇಡ. ಈ ಸಂಸಾರದಲ್ಲಿ ಏಕತ್ವ ದ್ವೈತ ಅನ್ನತಕ್ಕಂಥ ಭಾವನೆ ಇದೆ. ಇಲ್ಲಿ ಬೇಡ ಅದ್ವೈತ ಅನ್ನತಕ್ಕಂಥ ವಿಚಾರ ಇಲ್ಲ ಅನ್ನತಕ್ಕಂಥ ವಿಚಾರವನ್ನ ಮಾಡಿ ಆ ಯಾವ ರಾಜ್ಯವನ್ನ ಎಳಂದೂರು ತನ್ನ ಅರಸನ ರಾಜ ಮನೆತನವನ್ನ ಸರ್ವಮಂಗಳ ಆಗಿರ್ತಕ್ಕಂಥ ಸುಂದರವಾದ ಹೆಂಡತಿಯನ್ನ ಏಕೈಕ ಪುತ್ರನಾಗಿರ್ತಕ್ಕಂಥ ವಿರೂಪಾಕ್ಷನನ್ನ ಎಲ್ಲವನ್ನ ತ್ಯಾಗ ಮಾಡ್ತಾ ಇದ್ದಾರೆ. ಯಾರು? ಒಬ್ಬನೇ ಮಗ. ಯಾರಿಗೆ? ನಿಜಗುಳಿ ಮಹಾರಾಜನಿಗೆ ಏಕೈಕ ಪುತ್ರ. ಏನು ಹೆಸರಿಟ್ಟಿದ್ರು ಅಂದ್ರೆ ವಿರೂಪಾಕ್ಷನತಕ್ಕಂಥ ನಾಮಕರಣವನ್ನು ಮಾಡಿದ್ರು. ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾರೆ? ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಯೋಗಿಗೆ ತ್ಯಾಗಿಗೆ ಸ್ಥಳ ಯಾವುದು ತಿಳ್ಕೊಂಡು ಕೇಳಿದ್ರೆ ಗುಡ್ಡ ಬೆಟ್ಟಗಳೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲಿಗೆ ಹೋಗ್ತಾನೆ? ಶಂಭುಲಿಂಗ ಬೆಟ್ಟಕ್ಕೆ ಹೋಗ್ತಾನೆ. ಶಂಭುಲಿಂಗ ಬೆಟ್ಟದಲ್ಲಿ ಗೋಹಿಣಿ ಕುಳಿತುಕೊಂಡು ಕಾಲಾಂತರದ ಎಷ್ಟೋ ದಿವಸ ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಭುಜಂಗ ಗುರುಗಳ ಆಶೀರ್ವಾದವನ್ನು ಪಡಿತಾ ಇದ್ದಾನೆ. ಅವರಿಂದ ಭುಜಂಗ ಗುರುಗಳು ಮತ್ತು ಶಂಭುಲಿಂಗ ಇಬ್ಬರು ಗುರುಗಳಿಂದ ಇನ್ನಷ್ಟು ಅಧ್ಯಾತ್ಮದ ವಿಚಾರವನ್ನು ತಿಳಿದುಕೊಳ್ತಾ ಇದ್ದಾನೆ. ತಿಳಿದುಕೊಂಡು ಕಾಲಕ್ಕೆ ಅಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಶಂಭುಲಿಂಗ ಬೆಟ್ಟದಲ್ಲಿ ಒಂದೇ ಕಾಲಿನಲ್ಲಿ 6 ಶಾಸ್ತ್ರಗಳನ್ನು ಬರೀತಾ ಇದ್ದಾರೆ. ಶತಶಾಸ್ತ್ರವನ್ನ ಒಂದೇ ಕಾಲಿನಲ್ಲಿ ನಿಂತು ನಿಜಗುಣ ಶ್ರೇಣಿಗಳು ಕೈವಲ್ಲ ಪದ್ಧತಿ ರೂಢಿಯಲ್ಲಿಟ್ಟುಕೊಂಡು 6 ಶಾಸ್ತ್ರಗಳನ್ನು ಬರೀತಾ ಇರ್ತಾ ಇರ್ತಾರೆ. ಬರುತ್ತ ಕಾಲಕ್ಕೆ ಹಗ ತನ್ನ ಜೀವನವನ್ನ ಅದೇ ಶಂಭುಲಿಂಗ ಬೆಟ್ಟದಲ್ಲಿ ಏನಾಯ್ತು ತಿಳ್ಕೊಂಡು ಕೇಳಿದ್ರೆ ಮನುಷ್ಯನಿಗೆ ವೈರಾಗ್ಯ ಬರಬೇಕಾಗಿದ್ದಾದ್ರೆ ಒಂದು ಕಾರಣ ಬೇಕು. ಒಬ್ಬ ಜಂಗಮನಿಗೆ ಪ್ರಸಾದ ನೀಡಲಿದ್ದಕ್ಕೆ ಇಲ್ಲಿ ವೈರಾಗ್ಯ ಬಂದು ತನ್ನ ರಾಜ್ಯವನ್ನು ಬಿಟ್ಟಾಗತಕ್ಕಂಥ ಮಾತು ಬರ್ತದೆ. ಹಾಗೆ ಇಲ್ಲಿ ಸಿದ್ದರಾಮನಿಗೆ ಮನೆಯವರೆಲ್ಲರೂ ಚುಚ್ಚು ಮಾತುಗಳನ್ನು ಕೇಳಿ ನಾನು ಇರುವುದು ಬೇಡ ಅನ್ನತಕ್ಕಂಥ ವಿಚಾರವನ್ನ ಮಾಡಿ ಆ ಲಿಂಗವನ್ನು ತೆಗೆದುಕೊಂಡು ಮುನಿ ಬಿಡುತ್ತಾರೆ. ಹೊರಗೆ ಬರ್ತಾರೆ. ಹೊರಗೆ ಬಂದು ಎಲ್ಲಿ ಮಠ ಕಟ್ಟಬೇಕನ್ನತಕ್ಕಂಥ
ವಿಚಾರದಲ್ಲಿ ಮನೆಯ ಪಕ್ಕದಲ್ಲಿ ಒಂದು ಅಂಗಳದಲ್ಲಿ ಒಂದು ಗುಡಿಸಲವನ್ನು ಹಾಕಿ ಆ ಉಭಯ ಸಹೋದರರು ಲಿಂಗ ಪೂಜೆಯನ್ನು ಮಾಡುತ್ತಾ ಆ ಯಾವ ಗುಡಿಸಲನ್ನು ಹಾಕಿದ್ರಲ್ಲ ಅದ್ರ ಸುತ್ತ ಭೂಲೋಟವನ್ನ ಮಾಡಿ ಕಾಲಹರಣವನ್ನು ಮಾಡ್ತಕ್ಕಂಥ ಪ್ರಸಂಗದಲ್ಲಿ ಈ ರೀತಿ ಸಿದ್ಧರಾಮ ಮಾಡ್ತಕ್ಕಂಥ ಕರ್ತವ್ಯವನ್ನು ನೋಡಿ ಚಿಂತೆ ಆಗ್ಬೇಕು. ಒಂದು ವೇಳೆ ನಮ್ಮದು ನಾವು ಚಿಂತೆ ಮಾಡಿದ ಮಹತ್ವವಲ್ಲ, ನಮ್ಮ ಚಿಂತೆ ಯಾರು ಮಾಡಬೇಕು? ಸೋಲು ಮಾಡಬೇಕು. ಸೋಲು ಚಿಂತೆ ಮಾಡಬೇಕಾಗಿದ್ದಾದ್ರೆ ಆ ರೀತಿ ನಮ್ಮ ಧ್ಯೇಯ ಭಕ್ತಿ, ಮನಸ್ಸ, ಜ್ಞಾನ, ವೈರಾಗ್ಯ ಅವನಿಗೆ ಅರ್ಥ ಮಾಡಿದಾಗ ಮಾತ್ರ ಅವ ನಮ್ಮ ಬಗ್ಗೆ ವಿಚಾರ ಮಾಡಲಿಕ್ಕೆ ಸಾಧ್ಯದ. ಏನೂ ಅರಿಯದ ಮುಗ್ಧ ಸಿದ್ಧರಾಮ ಏನ್ ಮಾಡ್ದ? ಲಿಂಗಾರ ರೂಪದಲ್ಲಿ ಬಂದ, ಹೃದಯ ತಿಳ್ಕೊಂಡು ತನ್ನದೇ ಒಂದು ನುಡಿಗಾಲದಲ್ಲಿ ಹಾಡಿದ, ಕುಳಿದ, ಕುಪ್ಪಳಿಸಿದ, ತನ್ನ ವಚನವನ್ನೇ ಮುಂದಿಟ್ಟ. ಅವನ ವಚನ ಏನು ಯಾರೇ ಇಲ್ಲ, ಬರೇ ಮಲ್ಲಯ್ಯ. ಕುಂತರ ಮಲ್ಲಯ್ಯ, ನಿಂತರ ಮಲಗಿದರೆ ಮಲ್ಲನಿಲಯ್ಯ. ಇಡೀ ರೋಮದಲ್ಲಿ ಸಿದ್ಧರಾಮರ ರೋಮದಲ್ಲಿ ಏನತ್ತಿತ್ತು? ಮಲ್ಲಯ್ಯ. ಮಲ್ಲಯ್ಯ ಬಿಟ್ಟು ಮತ್ತೆ ಯಾವ ಶಬ್ದ ಇದೆ? ಆ ಮಲ್ಲಯ್ಯನ ಗುಣಗಾನವನ್ನು ಮಾಡ್ತಾ ಇದ್ದಾನೆ. ಗುಣಗಾನವನ್ನು ಮಾಡ್ತಕ್ಕಂಥ ಪ್ರಸಂಗದಲ್ಲಿ ಏನಾಗ್ತದೆ ತಿಳ್ಕೊಂಡು ಕೇಳಿದ್ರೆ ಶಿವ ವಿಚಾರ ಮಾಡ್ತಾರೆ. ಏನಂತ ಸಿದ್ಧರಾಮನಿಗೆ ಹಾಗೆ ಮಾಡಬೇಕು, ತ್ಯಾಗ ದಾರಿ ತೋರಿಸ್ಬೇಕು. ಹೋಗಂದ ಲಿಂಗದ ರೂಪದಲ್ಲಿ ಬಾಂದ, ನಾನು ಹೋದ ತ್ಯಾಗ ಮಾಡಬೇಕ ತಿಳ್ಕೊಂಡು ವಿಚಾರ ಮಾಡ್ತಾರೆ. ಹಿಂದೊಂದು ಕಾಲದಲ್ಲಿ ಸಿದ್ಧರಾಮ ಉಡಮ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ರೇವಣಕ ಭಗವತ್ಪಾದರು ರೇವಣ ಸಿದ್ಧ ಅದೇ ಊರಿನ ಅರಸಿಯಾಗಿರ್ತಕ್ಕಂಥ ನನ್ನಪ್ಪ ರಾಜನ ಸತಿಯಾಗಿರ್ತಕ್ಕಂಥ ಚಾಮರಾದೇವಿಯ ಸ್ವಪ್ನದಲ್ಲಿ ಹೇಳಿದಲ್ಲ, ಮಾ ನಿನ್ನ ಗ್ರಾಮಕ್ಕೆ ಒಬ್ಬ ಪುಣ್ಯಾತ್ಮ ಹುಟ್ಟಿ ಬರ್ತಾನೆ, ಒಬ್ಬ ಮಹಾತ್ಮ ಹುಟ್ಟಿ ಬರ್ತಾನೆ, ಈ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಆಗ್ತದೆ, ಆ ಎರಡನೇ ಶ್ರೀಶೈಲ ಆಗ್ತದೆ ತಿಳ್ಕೊಂಡು ಹೇಳಿದ್ದ ಯಾರು? ರೇವಣ ಸಿದ್ಧ. ಯಾರಿಗೆ? ಚಾಮರಾದೇವಿಯ ಸ್ವಪ್ನದಲ್ಲಿ ಹೋಗಿ ಹೇಳಿದ್ದ. ಆದ್ರೆ ಅದೇ ಮಾತನ್ನ ಗಿರಿವಲ್ಲಭ ಗಿರಿಜಾಪತಿ ವಿಚಾರ ಮಾಡ್ತಾರೆ. ಏನಕ್ಕೆ ವಿಚಾರ ಮಾಡ್ತಾರೆ ತಿಳ್ಕೊಂಡು ಕೇಳಿದ್ರೆ ಹೇಗೆ ಮಾಡಿ ಸರ್ ತಿಳ್ಕೊಂಡು ಯಾವ ಸಿದ್ಧರಾಮ ಮನೆ ಬಿಟ್ಟು ಹೊರಗೆ ಬಂದ, ಬೈಲಂಗರದಲ್ಲಿ ನಿಂತ, ಮಲ್ಲಯ್ಯನ ಪೂಜೆ ಮಾಡಬೇಕಂತ ಯಾವದ ವಿಚಾರ ಇಲ್ಲದೆ ಅದಕ್ಕಂದಾಗ ಗಾಳಿ ಬಿಟ್ಟಾಗ ತೂರಿಕೊಳ್ಳ ಗಾಳಿ ನಿಮ್ಮ ಸ್ವಾಧೀನವಲ್ಲ. ಗಾಳಿ ಹೊರಗುನದೆ ಒಳಗುನದೆ, ಗರ್ಭದಲ್ಲಿ ಹೋಗಿದ ಗಾಳಿ ಹೊರಗೆ ಮತ್ತೆ ಬರ್ತಮತ್ತ ನಿನಗೆ ಗ್ಯಾರಂಟಿ ಅದನ್ನು ತಿಳ್ಕೊಂಡು ಕೇಳ್ತಾರೆ. ಗರ್ಭದಲ್ಲಿ ಉಸಿರು ಆ ಗಾಳಿ ಹೊರಗೆ ಹೋಗಿದ್ದು ಮತ್ತೆ ಒಳಗೆ ಬರ್ತಾರೆ. ಹೊರಗಿರುವುದು ಅದೇ ಗಾಳಿ, ಒಳಗಿರುವುದು ಅದೇ ಗಾಳಿ. ಅದು ಆದ್ರೆ ಒಳಗಿರ್ತಕ್ಕಂಥ ಗಾಳಿ ಒಂದು ಸಲ ಹೊರಗೆ ಹೋಯ್ತು, ಬರಲಾರಂಗೆ ಹೋಯ್ತಪ್ಪ ಅಂದ್ರೆ ನಮ್ಮ ಜೀವನ ಎಲ್ಲಿಗೆ ಬರ್ತದೆ? ಅದಕ್ಕೆ ಅಲ್ಲಿ ವಿಚಾರ ಮಾಡ್ತೇವೆ. ಅದಕ್ಕೆ ಏನಂತಾರೆ, ಗಾಳಿ ನಿಮ್ಮ ಸ್ವಾಧೀನ ಅಲ್ಲ, ನಾಳೆ ನಾನು ತೋರ್ತೀನಿ ಅಂತಂದ್ರೆ ನಿಮಗೇನು ಗ್ಯಾರಂಟಿ ಇದೆ? ಅದಕ್ಕೆ ಈಗಲೇ ಅದನ್ನು ನೀವು ತೋರಿಕೊಳ್ಳತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಆದ್ರೆ ಏಕ ಮನಸ್ಸಿನಿಂದ, ಏಕ ಚಿತ್ತದಿಂದ, ಸಬಕ ಮಾಲಿಕ ಏಕ ಹೈ. ಸಿದ್ಧರಾಮ ಏನಂತಾನೆ, ಅಲ್ಲಿ ಬಂದ ಆ ಧೂಳಿ ಮಾಂಕಾರ ಬೇರೆ, ಲಿಂಗ ಬೇರೆ ಅಂತಕ್ಕಂಥ ವಿಚಾರನ ಹೇಳ್ತಾನೆ. ಸಬಕ ಮಾಲಿಕ ಏಕ ಹೈ, ಸಬಕ ಮಾಲಿಕ ಖುದಾ ಹೈ. ಜಗತ್ತಿನಲ್ಲಿ ಭಗವಂತ ಒಬ್ಬನೇ ಇದ್ದಾನೆ, ಯಾರೋ ಅವನೇ ಒಬ್ಬನೇ ದೇವರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹೇಳಿದ ಕಾಲಕ್ಕೆ ಆವಾಗ ಶಿವ ಗಿರಿಜಾವಲ್ಲಭ ಮಹಾತಾಯಿ ಚಾಮಲೆ ದೇವಿಯ ಚಾಮಲಾದೇವಿ ಸ್ವಪ್ನದಲ್ಲಿ ಹೋಗ್ತೇವೆ. ಸ್ವಪ್ನದಲ್ಲಿ ಹೋಗಿ ಏನು ಹೇಳ್ತಾ ಇರತಕ್ಕಂಥ ವಿಷಯ ಮುಂದಿನ ವಿಚಾರದಲ್ಲಿ ನಾವು ನೋಡ್ತಾ ಇರ್ಬೋದು. ಚಾಮವ್ವ ಕ್ರೋಶ ಭೂಮಿಯ ಸಿದ್ಧರಾಮಂಗೆ ಕೊಡು ಕೊಟ್ಟರ ವಿರಾಮದಿಂದಮಗೆ ಪುರಮಂಬಜಿಸುಪನೇಳು ಬೇಗ ಮಾಡದು ಬೆಸಸಿ ಸೋಮಧರ ನಡಿಗೆ ಮೈ ಮುರಿದೆತ್ತು ಕರದೋರ್ವ ಕಾಮನೆಗೆ ಹಿಂದೆಮ್ಮ ಗುರು ರೇವರ ಗುರು ರೇವನಾರನ್ನೆಂಬ ಕಾಮಾತಿಂದು ಕಳಿಸಿನೋ ಶಿವ ಬೇಡದಳ ನುಡಿದು ಮದದಲ್ಲಿ ಹರ ಹರ ಮಹಾದೇವ
ಮುಂದೇನು ಬೇಕಾದಳು ಬೆಸಸು ಬೆಸಕೆವ್ವೆನಂದು ಪಡಮುಟ್ಟಾಕೆ ಪೋಗೆ ಕಂಡರಿಯದೆ ಇಂದು ಮುಖಿ ಕೊಟ್ಟರಾದ ತಮ್ಮಯ್ಯ ಕೊಳನಂಪುರವ ರಚಿಸುವನೆಂದರೆ ಎಂದರಂ ಧನ ಬೇಕು ಧನವಿಲ್ಲ ಲೋಕ ನಗುವಂದಾಯ್ತೆಂದು ನುಡಿಯದೆ ಭ್ರಮಿಸಿ ಕೆಳಗುಂದಿ ಮುಂದೆ ನಿಂದನ್ನ ಬೊಮ್ಮಯ್ಯನ ವಿರಿದನ ಸಿದ್ಧಪತಿ ಮನದೋಳಂದು ಸಿದ್ಧಪತಿ ಮನದೊಳಂದು ಯಶವ ಶಿವನಿಡೆಯ ಮಾಡುವನೆ ನೆಲ ಸೋದಿಸಬೇಹುದರ ನನಗಲು ಮನದೊಳಗೆ ನುಸಿಯಾಗುವುದೆನದೆಂಬ ಘೃತ್ತರಿಯ ನೆತ್ತಿ ಮಿಂಟುತ್ತೆ ಪೊಳೆಯ ಮುಂದೆ ಬಸವಣ್ಣ ಹಿರಿಯ ಪಪ್ಪರಿಗೆ ಕಂಡು ಶಂಕಿಸುತ್ತ ನಿನ್ನ ಒಡರಿಯ ನೆಲವೆಂದು ಕೀರ್ತಿಸುವಾಗ ಬೊಮ್ಮಯ್ಯಂಗೆ ನಸು ನಗುತ್ತಲ ಪ್ರಪಿತನೆಂದನು ನಸು ನಗುತ್ತಲ ಪ್ರತಿಮನೆಂದನು ಶಿವ ಸಾಂಬ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಯಾವ ಮಹದೇವನಾಗಿರ್ತಕ್ಕಂಥ ಕೈಲಾಸಪತಿ ಮಲ್ಲಯ್ಯ ಈ ವಿಚಾರ ಮಾಡ್ತಾ ಇದ್ದಾರೆ. ಹಿಂದೊಂದು ಸಲ ರೇವಣ ಶುದ್ಧರು ಶ್ಯಾಮಲೆಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ರೇವಣ ಶುದ್ಧರಲ್ಲಿ ಸಾಮಾನ್ಯರಲ್ಲ, ಸಾಕ್ಷಾತ್ ಶಿವನ ಮುಖೋದ್ಭವನಾಗಿ ಜಗತ್ತಿಗೆ ಎದಕ್ಕೆ ಬಂದರೆ ತಿಳ್ಕೊಂಡು ಕೇಳಿದ್ರೆ ಧರ್ಮದ ರಕ್ಷಣೆಗಾಗಿ ಬಂದವರು. ಒಂದು ಸಲ ರೇವಣ ಸಿದ್ಧರಲ್ಲಿ ಎಂಥ ತಾಕತ್ತಿದ್ದ ತಿಳ್ಕೊಂಡು ಕೇಳಿದ್ರೆ ದುಷ್ಟರ ಸಂಹಾರ ಶಿಷ್ಟರ ಪರಿಪಾಲನೆ ಮಾಡತಕ್ಕಂಥ ವಿಚಾರ. ಹೀಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ಸಲ ಕೊಲ್ಲಾಪುರಕ್ಕೆ ನಡೆದಿದ್ರು. ಯಾರು? ರೇವಣ ಸಿದ್ಧರು. ಕೊಲ್ಲಾಪುರಕ್ಕೆ ನಡೆದ ಮಾರ್ಗದಲ್ಲಿ ಒಂದು ಹುಣಸೂರು ಅನ್ನತಕ್ಕಂಥ ಊರ, ಅಲ್ಲಿಂದ ಅದೇ ಮಾರ್ಗವಾಗಿ ಹೋಗ್ತಾ ಇದ್ರು. ಹೋಗತಕ್ಕಂಥ ಎಲ್ಲಿಗೆ ಕೊಲ್ಲಾಪುರಕ್ಕೆ ಹೋಗತಕ್ಕಂಥ ಯಾರು ಸನ್ಯಾಸಿ ಸಾಧುಗಳು ಎಲ್ಲರೇನಂದ್ರ ಅದೇ ಮಾರ್ಗವಾಗಿ ಹೋಗ್ಬೇಕಾಗಿತ್ತು. ಕೊಲ್ಲಾಪುರದ ಮಾಯಿ ಏನ್ ಮಾಡಿದ್ದಾರೆ ಅಂದ್ರೆ 9 ಕೋಟಿ ಸಂತರನ್ನು ಸೆರೆಯಲ್ಲಿಟ್ಟಿದ್ರಂತೆ. ಎಷ್ಟು? 9 ಕೋಟಿ ಸಂತರನ್ನು ಸೆರೆಯಲ್ಲಿಟ್ಟಿದ್ದಾರೆ. ಸೆರೆಯಲ್ಲಿಟ್ಟ ಕಾರಣಕ್ಕೆ ಆ ಹುಣಸೂರಿನಲ್ಲಿ ಒಬ್ಬಕ್ಕೆ ಮಹಾನ್ ಶಿವಸೇನೆ ಏನ್ ಮಾಡ್ತಾರೆ ಅಂದ್ರೆ ಆ ದಾರಿಗೆ ಹೋಗೋರಿಗೆಲ್ಲರೂ ಹೇಳ್ತಾರೆ, ಎಲ್ಲಿ ನಡೆದಿದ್ವಿ ಕೊಲ್ಲಾಪುರ ಬ್ಯಾಡ, ಕೊಲ್ಲಾಪುರಕ್ಕೆ ಹೋಗ್ಬೇಡ್ರಿ, ಕೊಲ್ಲಾಪುರದಲ್ಲಿ ಮಾಯಗಳ ನಿಮ್ಮನ್ನ ಬಂಧನದಲ್ಲಿರ್ತಾರ, ನಿಮ್ಮನ್ನ ಅನಂತ ಶಿಕ್ಷಣ ಕೊಡ್ತಾರ, ನೀವು ಕೊಲ್ಲಾಪುರಕ್ಕೆ ಹೋಗ್ಬೇಡುತ್ತೀವಿ. ಎಲ್ಲಾರು ಇದೇ ರೀತಿ ಉಪದೇಶ ಮಾಡೋ ಕಾಲಕ್ಕೆ ಎಷ್ಟೋ ಸಂತರಿಗೆ ವಾಪಸ್ ಕಳಿಸಿದ್ರು. ಅದೇ ಮಾರ್ಗಕ್ಕೆ ನಡೆದ್ರು. ಯಾರು? ರೇವಣ ಸಿದ್ಧ. ಅದೇ ಮಾರ್ಗಕ್ಕೆ ನಡೆದ ಕಾಲಕ್ಕೆ ರೋಡಿನ ಮಧ್ಯದಲ್ಲಿ, ದಾರಿ ಮಧ್ಯದಲ್ಲಿ ಅವರ ಮನೆ ಹೋಗತಕ್ಕಂಥ ಸನ್ನಿವೇಶ. ಆ ವಯಸ್ಸಾದ ಅಜ್ಜಿ ಮುದುಕಿ ನೋಡ್ತಾ ಇದ್ದಾರೆ. ನೀನು ಯಾರು? ನೀನು ಯಾರು ತಿಳ್ಕೊಂಡು ಕೇಳಿದ್ರೆ ನಾನು ರೇವಣ ಸಿದ್ಧ. ರೇವಣ ಸಿದ್ಧ. ಹೌದು, ನೀನು ಎಲ್ಲಿಗೆ ನಡೆದಿದ್ದೀ? ನಾನು ಕೊಲ್ಲಾಪುರಕ್ಕೆ ನಡೆದಿದ್ದೀನಿ. ಕೊಲ್ಲಾಪುರಕ್ಕೆ ಹೋಗ್ಬೇಡ ತಂದೆ. ಅಲ್ಲಿ ಕೊಲ್ಲಾಪುರ ಮಾಯದ ಆಕೆ ನಿಮ್ಮೆಲ್ಲ ಸಂತರನ್ನ 9 ಕೋಟಿ ಸಂತರಿಗೆ ಎಲ್ಲಿ ಶರಣಮಿಯಲ್ಲಿ ಇಟ್ಟಾರೆ ಅಂತ ಬಹಳ ಕಷ್ಟ ಕೊಡ್ತಾಳೆ. ನೀವು ಹೋಗ್ಬೇಡ ನನ್ನಪ್ಪ ಅಂದಾಗ, ಇಲ್ಲ ತಾಯಿ ನಾನು ಹೋಗಬೇಕು, ನಾನು ಹೋಗಲೇಬೇಕು. ಹೋಗಲೇಬೇಕಂತಂದಾಗ ನಿನ್ನಲ್ಲಿ ತಾಕತ್ತು ಆದೇನು, ಮಾಯಿಗೆ ಇರಿಸ್ತಕ್ಕಂಥ ತಾಕತ್ತು ನಿನ್ನ ಬಲ್ಲೆ ಆದೇನೆಂದಾಗ ನಾನಾಗಿ ಹೇಳಿದ್ವಿ ನಾವ, ನಾನಾಗಿ ಹೇಳಿ ಅದಕ್ಕೆ ಈಗ ಅಂದ್ರಲ್ಲ, ಮರದಲ್ಲಿ ಹುಟ್ಟಿದ ಹಣ್ಣು ಮರದ ರುಚಿ ಗೊತ್ತಾಗಿಲ್ಲ ತಂದ ಹಾಗೆ ನನ್ನ ಮೈಗೆ ನನಗೆ ಗೊತ್ತಾಗುದಿಲ್ಲ ಅಂತಂದಾಗ ಅವರು ಹೇಳ್ತಾರೆ, ನಾನು ಇದನ್ನು ಪರೀಕ್ಷೆ ಮಾಡಲೆ ಮಾಡುತ್ತಾಳೆ ಮಾಡುತ್ತಾಯಿ. ನನ್ನ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಂದ್ರೆ ನೀನು ಆ ಮಾಯನಿಗೆ ಹಿಡಿತ ನನಗೆ ಗ್ಯಾರಂಟಿ ಆಗ್ತದೆ. ಹಾಗೆ ಒಳಗೆ ಹೋದ್ರು 3 ಸೂಡು ಹುಲ್ಲು ತಗೊಂಡು ಬಂದ್ರೆ, ಇದು 3 ಸೂಡು ಹುಲ್ಲು ತಂದರು. ಹುಲ್ಲು ತಂದಾಗ ರೇವಣ ಸಿದ್ಧ ನಿಂತಿದ್ರು. ನನ್ನಪ್ಪ, ಈ 3 ಸೂಡು ಹುಲ್ಲನ್ನ ನಿನ್ನ ತಾಕತ್ತಿನಿಂದ ತಪಶಕ್ತಿಯಿಂದ ಈ ಹುಲ್ಲನ್ನು ನೀನು ಸುಡಬೇಕು. ಹುಲ್ಲನ್ನು ನೀನು ಸುಟ್ಟಿ ಅಂತಂದ್ರೆ ನೀನು ಮಾಯನ ಗೆದ್ದು ಬರ್ತದೆ ನನಗೆ ಗ್ಯಾರಂಟಿ. ಆಗ
ಬಾಗಿಲು ತಿಳ್ಕೊಂಡು ಈ ಕೈಯಾಗಿ ಹಿಡಿದಾಳ ಯಾರು ಅಜ್ಜಿ. 3 ಸೂಡು ಹುಲ್ಲನ್ನ ಕೈಯಾಗಿ ಹಿಡಿದಾಗ ರೇವಣ ಸಿದ್ಧರು ತನ್ನ ತಪಶಕ್ತಿಯಿಂದ ಓಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರ. ಓಂ ಬ್ರಹ್ಮಾಸ್ಮಿ ಅಂತಂದಾಗ ಯಾವಾಗ ಅವಳ ಕೈಲಿರ್ತಕ್ಕಂಥ ಹುಲ್ಲು ದಗದಗನೆ ಉಳಿತಾ ಇರ್ತದೆ. ಹುರಿಯುವ ಕಾಲಕ್ಕೆ ಆ ಅಜ್ಜಿ ಅಂತಾಳೆ, ನನ್ನಪ್ಪ ನೀನು ಸಾಮಾನ್ಯನಲ್ಲ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ನೀನು ಸಾಮಾನ್ಯನಲ್ಲ, ಸಾಕ್ಷಾತ್ ಪರಶುವನ್ನು ಧರೆಗೆ ಬಂದು ಮನುಕುಲವನ್ನ ಸೊಕ್ಕಿದ್ದವರ ಸೊಕ್ಕನ್ನು ಅಡಗಿಸಲು ಬಂದಿರ್ತಕ್ಕಂಥ ಪುಣ್ಯಾತ್ಮ ನೀನಪ್ಪ, ಹೋಗಿ ಧಾರಿಸಿದ ಅಂತ ಹೇಳ್ಬೇಕು. ಹೋದ ಎಲ್ಲಿಗೆ? ಕೊಲ್ಲಾಪುರಕ್ಕೆ ಹೋದ. ಕೊಲ್ಲಾಪುರಕ್ಕೆ ಹೋಗಿ ಯಾವ ಮಾಯ ಅಂಗಳದಲ್ಲಿ ಭವತ ಭಿಕ್ಷಾಂತಿ ಅಂದ. ಯಾರು? ರೇವಣ ಸಿದ್ಧರು ಭವತ ಭಿಕ್ಷಾಂತಿ. ಭವತ ಭಿಕ್ಷಾಂತಿ ಅಂದಾಗ ಮಾಯಂತಾಳ ಎಲ್ಲ ಸಂಗಮ ನಿನ್ನ ದುಡುಕ್ ಆಗಂಗಿಲ್ಲ. ಏನೋ ಭಿಕ್ಷಾ ಬೇಡ್ತಿದ್ಯಲ್ಲ, ಆದ್ರೆ ನಮ್ಮಲ್ಲಿ ಭಿಕ್ಷಾ ಸಿಗಂಗಿಲ್ಲ. ಇಲ್ಲಮ್ಮ ಹಸಿವೆಯಾಗಾದ ನಿನ್ನ ಭಿಕ್ಷಾ ನೀಡಂತ. ಹಸಿವೆಯಾಗಾದ ಭಿಕ್ಷಾ ನೀಡತ್ತಂದಾಗ ನಾವು ನೀಡಿದ ಭಿಕ್ಷೆ ನಿನ್ನ ಹುಡುಕಿಯನ್ನು ತಿಳ್ಕೊಂಡು ಏನು ನೀಡ್ತೀನಿ ನೀಡಮ್ಮ ಅಂದು ಬಿಟ್ಟ ರೇವಣ ಸಿದ್ಧ. ಏನು ನೀಡ್ತೀನಿ ಅಂದಾಗ ನೋಡು ಅಂದ್ರೆ ಬೇಕಾದ್ರೆ ನಾವು ನೀನು ಕಲ್ಲ ನೀರು ತಿಂದು ಅಡಗಿಸ್ಬೇಕು. ನೀರು ಕಲ್ಲನ್ನು ನೀಡು, ವಿಷ ನೀಡು, ಏನು ನೀಡ್ತೀನಿ ಅಂದಾಗ ಯಾವ ಮಾಯ ಏನ್ ಮಾಡ್ತಾಳ? ತನ್ನ ಲಾಶೆಗೆ ಅಪ್ಪಣೆನೇ ಮಾಡ್ತಾ ಇಲ್ಲ. ಯಾವ ಸೆರೆಮನೆಯಲ್ಲಿ ತುಂಬಿಟ್ಟಿರ್ತಕ್ಕಂಥ ವಿಷದ ಕೊಳದಲ್ಲಿ ವಿಷವನ್ನ ತಂದ ನೀಡ್ರಿ ಅಂತ ತಂದ ನೀಡಂದಾಗ ಆ ಯಾವ ಅವಳ ಸೇವೆಯನ್ನು ಮಾಡ್ತಕ್ಕಂಥ ದಾಸರು ಹೇಳ್ತಾರೆ, ಇವ ಎಲ್ಲ ಜಂಗಮ ಜೋಗಿ ಜಂಗಮರಂತೆ ಜಂಗಮನಲ್ಲ, ಸಾಕ್ಷಾತ್ ಕೈಲಾಸದ ಬಳಿಯ ರೇವಣ ಸಿದ್ಧನ ನೀನು ಅವರಿಗೆ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡ ತಾಯಿರತಕ್ಕಂಥ ಮಾತನ್ನ ದಾಸರು ಹೇಳ್ತಾ ಇದ್ದ. ನಾನು ಹೇಳಿದ್ದನ್ನು ಕೇಳಬೇಕಂದಾಗ ಆದ ನಂತರ ಒಯ್ದು ವಿಷವನ್ನು ನೀಡ್ತಾ ಇದ್ದ. ವಿಷವನ್ನ ತನ್ನ ಕಪಾಲಿಯಲ್ಲಿ ನೀಡಿದ ಕಾಲಕ್ಕೆ ರೇವಣ ಸಿದ್ಧ ವಿಷವನ್ನೇ ಕುಡಿದು ಬಿಡ್ತಾರೆ. ವಿಷವನ್ನ ಕುಡಿತಾರೆ. ಒಂದು ಕೊಳ ನೀಡಿದ್ರು ಕುಡಿದ್ರು, ಮತ್ತೊಂದು ಕೊಳ ನೀಡಿದ್ರು ಕುಡಿದ್ರು. ಎಷ್ಟು ವಿಷವನ್ನ ಸಂಗ್ರಹ ಮಾಡಿದ್ರಲ್ಲ ಒಟ್ಟು ವಿಷ ಮುಗಿತು. ಒಟ್ಟು ವಿಷ ಮುಗಿದಾಗ ಕೊನೆಗೆ ಮಾಯಿ ಅಂತಾಳ, ನನ್ನ ಎದೆಯಲ್ಲಿ ನನ್ನ ಕುಶಗಳಲ್ಲಿ ಯಾವ ವಿಷಯದ ಇದನ್ನು ನೀನು ಕುಡಿ ಅಂದಾಗ ಆವಾಗ ರೇವಣ ಸಿದ್ಧ ಹೇಳ್ತಾ ಇದ್ದಾರ, ನಾವು ಹೆಣ್ಣನ್ನು ಮುಟ್ಟುವುದಿಲ್ಲ, ನಾವೇ ಹೆಣ್ಣನ್ನು ಮುಟ್ಟುವುದಿಲ್ಲ. ಆದ್ರೆ ನೀನು ಏನು ನೀಡ್ತೀವಿ ಇನ್ನೂ ಬೇಕಾದ ನೀರು ತಿಳ್ಕೊಳ್ಳೋದ ಕಾಲಕ್ಕ ನಿನ್ನ ತಾಕತ್ತದೆ ಹೆಂಗ್ ನೋಡ್ತೀವಿ ನೋಡತ್ತಂದಾಗ ರೇವಣ ಸಿದ್ಧ ಹೇಳ್ತಾರ, ನನ್ನ ಜೊತೆ ನೀನು ಹುಡುಗಾಟ ಆಡಕ್ಕೆ ಹೋಗ್ಬೇಡ. ಹುಡುಗಾಟ ಆಡಕ್ಕೆ ನೀನು ಹೋಗ್ಬೇಡ ತಂದಾಗ ಮಾಯಿ ಕೇಳಿಲ್ಲ. ರೇವಣ ಸಿದ್ಧರು ಏನ್ ಮಾಡ್ತಾರೆ ತಿಳ್ಕೊಂಡು ಕೇಳಿದ್ರೆ ನಿನ್ನ ಅಹಂಕಾರ ನಿನ್ನ ಸತ್ತ ಭಾಳ ಆಗ್ಯದ ನೋಡಂದಾಗ ರೇವಣ ಸಿದ್ಧ ಏನ್ ಮಾಡ್ತಾನೆ? ತನ್ನ ತಪಶಕ್ತಿಯಿಂದ ಅವಳ ಮೈಯಲ್ಲಿರ್ತಕ್ಕಂಥ ಎಲ್ಲ ವಿಷಯವನ್ನು ಹೀರಿಬಿಡ್ತಾರೆ. ಎಲ್ಲ ವಿಷಯವನ್ನ ಹೀರಿಬಿಟ್ಟ ಕಾಲಕ್ಕೆ ಈಗಲೇ ಮುಗಿತಿರೋದು ಕೇಳ್ತಾನೆ. ಈಗಲೇ ಮುಗಿತಿರೋ ತಿಳ್ಕೊಂಡ ಕಾಲಕ್ಕೆ ಇನ್ನೂ ಮುಗಿದಿಲ್ಲ ಅಂತ, ಇನ್ನೂ ಮುಗಿದಿಲ್ಲ ತಿಳ್ಕೊಂಡ ಕಾಲಕ್ಕೆ ರೇವಣ ಸಿದ್ಧರು ಏನ್ ಮಾಡ್ತಾರ? ಅವಳ ತಲೆಯನ್ನ ತಂಬೂರಿಯಾಗಿ ಮಾಡ್ತಾ ಇದ್ದಾರೆ. ಮಾಯೆಯ ತಲೆಯನ್ನೇ ತಂಬೂರಿಯನ್ನ ಮಾಡಿ ನರಗಳನ್ನೇ ತಂತ್ರಗಳನ್ನಾಗಿ ಮಾಡಿ ವೀರ್ಯನ ನುಡಿಯುವ ಕಾಲಕ್ಕೆ ಆವಾಗ ಈಗ ನಿನ್ನ ಸತ್ತು ಮುಗಿತೇನೆ ತಿಳ್ಕೊಂಡು ಕೇಳ್ತಾರೆ. ಏನು ಈಗ ನಿನ್ನ ಸತ್ತು ಮುಗಿತೇನೆ ತಂದಾಗ ಇನ್ನ ಮುಗಿದಿಲ್ಲ, ಎಲ್ಲಿದ್ದೀನಿ ಎಲ್ಲಿದ್ದ ಕಾಲಕ್ಕೆ ಒಬ್ಬ ಸಂತನ ಕೈಯಲ್ಲಿ ತಂಬೂರಿಯಾಗಿ ನಾನು ಉಳಿತೀನಿ, ನನ್ನ ಸತ್ತು ಮುಗಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಮಾಯೆ? ಕೊಲ್ಲಾಪುರದ ಮಾಯೆ ರೇವಣ ಸಿದ್ಧರಿಗೆ ಹೇಳ್ತಾ ಇದ್ದಾರೆ. ರೇವಣ ಸಿದ್ಧರು ಹೇಳಿದಾಗ ರೇವಣ ಸಿದ್ಧ ಏನ್ ಮಾಡ್ತಾರೆ? ಶಕ್ತಿನಿಂದ ಆ ಯಾವ ತಂಬೂರಿನ ತೆಗೆದುಕೊಂಡು ಗಾಡಿ ಹೊಡೆದು ಬಿಡ್ತಾರೆ. ಗಾಡಿಗೆ ಹೊಡೆದಾಗ ಈಗ ನೀನು ಸೊಕ್ಕು ಮುರಿದಿಲ್ಲ ತಿಳ್ಕೊಂಡು ಕೇಳ್ತಾ ಇದ್ದಾರೆ. ನನ್ನ ಸೊಕ್ಕು ಇನ್ನ ಮುರಿದಿಲ್ಲ, ಆ ತಂಬೂರಿ ಗಾಡಿ ಹೊಡೆದು ಎಲ್ಲಿ ಬಿದ್ದೀನಿ? ನಿನ್ನ ಪಾದದಲ್ಲಿ ಬಿದ್ದೀನಿ ಅಂತಕ್ಕಂಥ ಮಾತನ್ನ ಕೊಲ್ಲಾಪುರದ ಮಾಯ ಹೇಳಿದ ಕಾಲಕ್ಕೆ ಆವಾಗಂತ ರೇವಣ ಸಿದ್ಧರು ನಿನ್ನ ಹಠತನಕ್ಕೆ ನಿನಗೆ ನಾನು ಮೆಚ್ಚಿದ್ದೀನಿ, ಏನು ಬೇಕು ಬೇಡಂತ. ಏನು ಬೇಕು ಬೇಡ ತಿಳ್ಕೊಳ್ಳೋ ಕಾಲಕ್ಕೆ ಏನಿಲ್ಲ, ನಿನ್ನ ಗುಡಿ ಎಲ್ಲಿರ್ತದೆ, ನೀನು ಎಲ್ಲಿರ್ತಿ, ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಮಾಯಿ. ಆವಾಗ ರೇವಣ ಸಿದ್ಧ ನೀನು ಭವಿ ಇದ್ದೀರಿ, ಭವಿ ಇದ್ದರೆ ನಾನು ತಯಾರಿಲ್ಲ ಅಂತಕ್ಕಂಥ ಮಾತನ್ನು
ಸಿದ್ಧರ ಗುಡಿ ಅದ, ಅಲ್ಲಿ ಮಾಯೆ ವಾಸವಾಗಿದ್ದಾಳೆ. ನಿನ್ನ ಪಾದದಲ್ಲಿ ನಾನು ಇರ್ತೀನಂತ ಬೇಡ್ಕೊಂಡಿದ್ದಾಳೆ ಅಂತಕ್ಕಂಥ ಮಾತು ಬರ್ತದ. ಅಂತ ಜಗದ್ಗುರು ವರಣ್ಯರಾಗಿರ್ತಕ್ಕಂಥ ರೇವಣ ಸಿದ್ಧರು ಏನ್ ಮಾಡಿದ್ದಾರೆ? ಶ್ಯಾಮಲಾದೇವಿಗೆ ಆಶೀರ್ವಾದ ಮಾಡಿದಲ್ಲ, ಶ್ಯಾಮಲಿಗೆ ಆಶೀರ್ವಾದ ಮಾಡಿದಲ್ಲ, ಅದೇ ಪ್ರಕಾರವಾಗಿ ಇಲ್ಲಿ ಹಿಂದೊಂದು ಸಲ ರೇವಣ ಸಿದ್ಧರು ಮಾಡಿದ ಆಶೀರ್ವಾದವೇ ಗಿರಿಮಲ್ಲಯ್ಯ ಬಂದು ಹೇಳ್ತಾ, ನಿನ್ನ ಗುರುವಿಗೆ ಜಗತ್ತಿಗೆ ಗುರುವಾಗಿ ಸಿದ್ಧರಾಗಿರ್ತಕ್ಕಂಥ ಸಿದ್ದರಾಮನಿಗೆ ನೀನು ಒಂದು ಕರೋ ಭೂಮಿಯನ್ನು ಅವರಿಗೆ ಧಾರವಾಗಿ ಕೊಡು ಅಂತಕ್ಕಂಥ ಮಾತಲ್ಲಿ ಹೇಳ್ತಾಳೆ. ಕನಸಿನಲ್ಲಿ ಬಂದು ಹೇಳ್ತಾಳೆ. ಕನಸಿನಲ್ಲಿ ಬಂದಾಗ ಒಳಗೊಂಡಿರ್ತಕ್ಕಂಥ ಮಹಾಭಕ್ತಿ ಸಪ್ತಮಿ ಆಗಿರ್ತಕ್ಕಂಥ ಗುರುವಿನ ಜಂಗಮ ಪ್ರೇಮಿಯಾಗಿರ್ತಕ್ಕಂಥ ಮಹಾರಾಣಿ ಶ್ಯಾಮಲಾದೇವಿ ಶಿವನ ಜಂಗಮ ವೇಷದಲ್ಲಿ ಬಂದು ಆಶೀರ್ವಾದ ಮಾಡಿದಾಗ ಹೇಳುತ್ತಾಳೆ, ನೋಡ್ತಾಳೆ, ಕಣ್ತುಂಬ ನೋಡ್ತಾಳೆ. ನನ್ನಪ್ಪ ಜಂಗಮನೇ ನೀನು ಸ್ವಪ್ನದಲ್ಲಿ ಬಂದೆ ಯಾಕೆ ತಿಳ್ಕೊಂಡು ಎಲ್ಲವನ್ನೇ ಹೇಳ್ತಾನೆ. ತಾಯಿ ನಿನ್ನ ಗುರುವಿಗಾಗಿ ಕಟ್ಟಕಟ್ಟಗೋಸ್ಕರವಾಗಿ ಅವನಿಗೆ ಜಾಗವನ್ನ ದಾನವನ್ನು ಕೊಡೋದು ತಿಳ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಕೆಲವರಿಗೆ ದಾನ ಮಾಡೋದು ಚಾನ ತೋಡ್ ಹೊಂದಂಗ ಆಗ್ತದೆ ಇರ್ತಾರೆ, ದಾನ ಮಾಡೋದು ಚಾನ ತೋಡ್ ಹೊಂದಂಗ ಆಗ್ತಿರುತ್ತ. ಇಲ್ಲಿ ಚಾಮಲಿಗೆ ಏನಾಗ್ಯದ, ದಾನ ಮಾಡೋದ್ರೆ ಸುಸೂತ್ರವಾಗಿ ಹೋಗಿ ಬೆಳಗಿನ ಜಾವ 5 ಗಂಟೆ ರಾತ್ರಿ ಮುಟ್ಟಿದ್ದಾಳೆ, ಸ್ನಾನ ಸಂಚಾರಗಳನ್ನು ತಿಳಿಸಿಕೊಂಡು ಮಣಿಪಿತಾಂಬರ ಹೊಟ್ಟುಕೊಂಡು ಹೂ ಹಣ್ಣ ಕಾಯಿ ಕರ್ಪೂರವನ್ನು ತೆಗೆದುಕೊಂಡು ಸಿದ್ದರಾಮನಿಗೆ ಹೋಗಿದ್ದಾಳೆ. ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾಳೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ನನ್ನಪ್ಪ ನಮಸ್ಕಾರ ಮಾಡಿದಾಗ ಸಿದ್ದರಾಮ ಅಂತಾರೆ, ತಾಯಿ ಅಥವಾ ಬೇಗ ಬೆಳಗಿನ ಜಾವದಲ್ಲಿ ಬಂದೆಲ್ಲ ನಮ್ಮ ಅಂತ ಇಲ್ಲ ನನ್ನಪ್ಪ ಶಿವನು ಯಾರ ಚಿಂತೆ ಯಾರಿಗೆ? ನಿನ್ನ ಚಿಂತೆ ಲೋಕಕ್ಕಿಲ್ಲಪ್ಪ, ಸಾಕ್ಷಾತ್ ಗಿರಿವಲ್ಲವನಿಗೆ ನಿನ್ನ ಚಿಂತನೆ ಇಲ್ಲಪ್ಪ. ನೀನು ಸಾಮಾನ್ಯ ತಿಳ್ಕೊಂಡು ಶ್ಯಾಮಲಾದೇವಿ ಅರಿತವಳು ನುರಿತವಳು ನಮಸ್ಕಾರ ಮಾಡಿ ಹೇಳ್ತಾರಪ್ಪ, ನಿನ್ನ ಜಾಗ ಎತ್ತಬೇಕು ಹೇಳ್ತಂದೆ. ಜಾಗ ಎತ್ತಬೇಕು ತಿಳ್ಕೊಂಡ ಕಾಲಕ್ಕ ಆಗಲಿ ನಿನಗೆ ಏನು ತಿಳಿತದೆ ಅದನ್ನು ಕೊಡಬೇಕಂತಂದಾಗ ಶ್ಯಾಮಲಾದೇವಿ ಏನ್ ಮಾಡ್ತಾಳೆ, ಯಪ್ಪ ನಿನ್ನ ಜಾಗ ಎತ್ತಬೇಕಂತಂದಾಗ ಅವನ ಕೈಲಿ ಇರ್ತಕ್ಕಂಥ ಲಾಕುಳ ಎಲ್ಲಿವರೆಗೆ ಹರಿತಾ ಇರ್ತದೋ ಇಲ್ಲಿವರೆಗೆ ಸಿದ್ದರಾಮನಿಗೆ ಜಾಗವನ್ನು ದಾನದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಯಾರು? ಶ್ಯಾಮಲಾದೇವಿ ದಾನದ ರೂಪದಲ್ಲಿ ಕೊಡ್ತಾ ಇದ್ದಾಳೆ. ಕೊಟ್ಟ ಮೇಲೆ ನೋಡಿ ಒಂದರ ಹಿಂದೊಂದು ಸರಪಳಿದ್ದ ಹಾಗೆ. ಆವಾಗ ಸಿದ್ದರಾಮ ತಾನೆ ಶ್ಯಾಮಲೆ ದಾನದ ರೂಪದಲ್ಲಿ ಜಾಗ ಕೊಟ್ಟರು. ಜಗತ್ತು ನಮಗೂ ಹಾಗಾಯ್ತಲ್ಲ, ಇದು ಹಾಸ್ಯಾಸ್ಪದ ಆಯ್ತಲ್ಲ. ಅವಳ ಜಾಗ ಕೊಟ್ಟರು ಮತ ಕಟ್ಲಿಕ್ಕ ಏನ್ ಬೇಕು? ರೊಕ್ಕ ಬೇಕಲ್ಲ, ರೊಕ್ಕ ಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಏನ್ ಹೇಳ್ತಾರೆ, ತೊರೆದು ಜೀವ ಬದುಕಬಹುದೇ, ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ತೊರೆದು ಜೀವಿಸಬಹುದೇ ಗುರು ನಿಮ್ಮ ಚರಣಗಳ, ಹರಿದೆ ಮಾತೆಗೆಂದು ಅರಿತು ಬೇಡುವೆನಯ್ಯ. ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ಹರಿದೆ ಮಾತೆಗೆ ಅರಿತು ಬೇಡುವೆನಯ್ಯ. ಹರಿದೆ ಮಾತೆಗೆ ಅರಿತು ಬೇಡುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ಹರಿದೆ ಮಾತೆಗೆ ಅರಿತು ಬೇಡುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ಗುರು ನಿಮ್ಮ ಚರಣಗಳ,
ಯಾವುದೇ ಹರಿವಿನ ಚರಣ. ಇದು ಸಾಧ್ಯ ಅಂತ ತಿಳ್ಕೊಂಡು ಕೇಳ್ತಾರೆ, ಸಾಧ್ಯ ಅಂತ ಕೆಲವೊಂದು ಜ್ಞಾನಿಗಳು ಹೇಳ್ತಾರೆ. ಈ ಸಂಸಾರವನ್ನ ತ್ಯಾಗ ಮಾಡಿದಾಗ ಹರಿಯನ್ನ ಭಜಿಸಿ ಅವನ ಪಾದದ ಕೃಪೆಯನ್ನು, ಅವನ ದಯಾ ದೃಷ್ಟಿಯನ್ನ ನಾವು ಪಡ್ಕೊಳ್ಳಕ್ಕೆ ಸಾಧ್ಯ ಇರತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲವನ್ನ ತೊರೆದು ತಂದೆ ತಾಯಿಗಳನ್ನ ಬಿಟ್ಟು ಜೀವಿಸಬಹುದೇ, ಜೀವಿಸಕ್ಕೆ ಸಾಧ್ಯ ಇರತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಸಿದ್ದರಾಮ ತಂದೆ ತಾಯಿ ಬಂದ ಒಳಗ ಎಲ್ಲವನ್ನ ತೊರೆದು ಮನೆಯಿಂದ ಹೊರಗೆ ಬಂದಾಗ, ಹೊರಗೆ ಬಂದ ಕಾಲಕ್ಕೆ ಚಾಮರಾದೇವಿ ಅಪ್ಪ ನಿಮ್ಗೆ ಎಷ್ಟು ಬೇಕಾದ ಜಾಗ ತಗೊಂಡ್ರೆ ಜಾಗ ಕೊಟ್ಟು ನಮಸ್ಕಾರ ಮಾಡಿ ಒಳಗೆ ಹೇಳ್ತಾ, ಅಪ್ಪ ಮತ್ತೆ ನೀನು ಏನಾದ್ರೂ ಬೇಕಾದ ಹೇಳು ಆಶೀರ್ವಾದ ಪಡ್ಕೊಂಡು ಹೋಗ್ಬಿಟ್ರು. ಹೋದ ಮೇಲೆ ಸಿದ್ದರಾಮನಿಗೆ ಚಿಂತೆ ಅಲ್ಲ, ಜಾಗ ಕೊಟ್ಟರು. ಇನ್ನು ಮುಂದೆ ಮಠ ಕಟ್ಟುವುದು ಹೇಗೆ? ಜಾಗ ಕೊಟ್ಟ ಮಠ ಕಟ್ಟಿದ್ರೆ ಹ್ಯಾಂಗಾಗ್ತದ ನೋಡುವ ಜನರಿಗೆ ನಗರ ಮುಂದೆ ನಾನು ಎಡಿ ಬಿದ್ದಂಗ ಆಗ್ತದಲ್ಲ ಅನ್ನತಕ್ಕಂಥ ಮಾತ ಸಿದ್ದರಾಮ ನೋಡಿ ಮಹಾತ್ಮದಲ್ಲಿ ಬಿಟ್ಟಿಲ್ಲ. ಆ ವಿಚಾರ ಮಾಡ್ಕೊಂಡು ನಾನು ಹಾಗೆ ಮಾಡಿ ಅಂತಂದಾಗ ಜೊತೆಗಾರನಾಗಿದ್ದಲ್ಲ ಯಾರು ಬೊಮ್ಮಣ್ಣ, ತಮ್ಮ ನೀವೇನು ಚಿಂತೆ ಮಾಡಬೇಡ, ಗುರುವೇ ಅಂತಾನೆ. ಒಂದ್ಸಲ ತಮ್ಮ ತಾನೆ, ಒಂದ್ಸಲ ಗುರು ಅಂತಾನೆ, ಒಂದ್ಸಲ ನನ್ನಪ್ಪ ತಾನೆ, ಮೋಹ ಬಂದಾಗ ತಮ್ಮ ತಾನೆ, ತ್ಯಾಗ ಬಂದಾಗ ಗುರುವೇ ಅಂತ ಇದ್ದಾನೆ. ಈ ರೀತಿ ಇರತಕ್ಕಂಥ ಸನ್ನಿವೇಶದಲ್ಲಿ ನೀವು ವಿಚಾರ ಮಾಡಿಬಿಡಪ್ಪ, ಇಲ್ಲಿ ಬಾ ಅಂತಾನೆ. ಬಾ ಅಂತ 5 ಕಲ್ಲಿಟ್ಟು ಸಿದ್ದರಾಮನ ಹಸ್ತದಿಂದ ಇಲ್ಲಿ ನೀನು ಪೂಜೆ ಮಾಡಬೇಕು. ಆ ಗುಡ್ಡಲಿ ಪೂಜೆ ಮಾಡು, ನೀನು ಏನು ವಿಚಾರ ಮಾಡ, ಗುಡ್ಡಲಿ ಪೂಜೆ ಮಾಡ್ತಾನ. ಆಗ್ಲೇ ಯಾರು ಸಿದ್ದರಾಮ ಆಗ ತಿಳ್ಕೊಂಡು ಮುಕ್ತ ಮನಸ್ಸಿನಿಂದ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಭಗವಂತನ ಕರುಣೆ ಇದ್ದೇ ಇರ್ತದೆ. ಇಷ್ಟೇ ನಮಗೆ ವಿಶ್ವಾಸ ಬೇಕು. ವಿಶ್ವಾಸದಾಗ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ಪ್ರಯತ್ನಕ್ಕೆ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ, ಇದು ಸಾಧ್ಯವಾದ. ಅದಕ್ಕಾಗಿ ಏನ್ ಮಾಡ್ಯಾನ, ತನ್ನ ಅಮೃತ ಹಸ್ತದಿಂದ ತನ್ನ ಶಿಷ್ಯನಾಗಿರ್ತಕ್ಕಂಥ ಬ್ರಹ್ಮಣ್ಣನ ಮಾತನ್ನೇ ಕೇಳಿ ಪೂಜೆಯನ್ನು ಮಾಡಿದ. ಆಶೆಯಿಂದ ಪೂಜೆ ಮಾಡಿಲ್ಲ, ಬೇಕಂತ ಪೂಜೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆಶಾ ಆಶಾ ಪರಂ ದುಃಖಂ, ನಿರಾಶೆ ನಿರಾಶೆ ಪರಂ ಸುಖಂ. ಇಲ್ಲಿ ಸಿದ್ದರಾಮ ಆಶಾ ಮಾಡಿಲ್ಲ, ಬೇಕು ಬೇಡಪ್ಪ ಭೌತಿಕಗಳನ್ನು ಹೊರಿದು. ಇಲ್ಲಿ ಬೇಕು ವಿಚಾರ ಮಾಡಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಏನು ತಿಳ್ಕೊಂಡು ದುರಾಶೆಗಾರ ತಿಳ್ಕೊಂಡು ಆಶಾ ಮಾಡೋದನ್ನ ಪೂಜೆ ಮಾಡ್ಯಾನ. ಪೂಜಾ ಮಾಡೋ ಕಾಲಕ್ಕೆ ಒಮ್ಮನ ಏನ್ ಮಾಡಿದಾನೆ, ಪೂಜಾ ಮಾಡ್ಯಾನ. ಪೂಜಾ ಮಾಡಿ ಬುನಾದಿ ತೊಡ್ತಾರ ಕಟ್ಟಡ ಸುವಾಗ ಬುನಾದಿ. ಆ ತಗ್ಗನ ತೆಗೆ ಕಾಲಕ್ಕೆ ಸುಮಾರು ಒಂದು 4 ಫೀಟ್ ತೆಗಿತಾಗ. ಯಾರು ಬೊಮ್ಮದೇವ 4 ಫೀಟ್ ತೆಗೆದಾಗ ತೆಗೆದು ಮತ್ತೊಂದು ಬುದ್ಧಿ ಏನ್ ಮಾಡಿ ಜ್ಞಾನಕ್ಕೆ ಹೊಡಿಬೇಕನ್ನೋದಾಗ ಛನಲ್ ಅಂತ ಸಪ್ಪಳಾಗಿಬಿಟ್ಟಾಗ. ಸಪ್ಪಳಾದಾಗ ಅವಾಗ ಏನಾಗ್ತಾನೆ, ಧೈರ್ಯವನ್ನು ಬಿಡ್ತಾನೆ, ನೋಡ್ತಾನೆ, ಸುತ್ತೆಲ್ಲ ನೋಡ್ತಾನೆ, ಕೆದರ್ತಾನೆ, ನೋಡ್ತಾನೆ. ಏನಾಗಲ್ಲ ತಿಳ್ಕೊಂಡು ಕೇಳಿದಾಗ ಹೊನ್ನ ಕೊಪ್ಪರಿಗೆ ಸಿಗಲು ಏನಾಗಲ್ಲ, ಹೊನ್ನ ಕೊಪ್ಪರಿಗೆ ಇಲ್ಲೇನಾಗಲ್ಲ ತಿಳ್ಕೊಂಡು ಕೇಳಿದಾಗ ಸಿದ್ದರಾಮನ ಮೈಗೆ ಅರಿತವ ನಾವು. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಯಾವ ಮಲ್ಲಯ್ಯನ ಗುಡಿ ನಾನು ಯಾವ ಕಟ್ಟಿರ್ತಕ್ಕಂಥ ಚಿಂತನೆಗಳ ಕಾಲಕ್ಕ ಆ ಚಿಂತೆ ಯಾರಿಗಾಗದ, ಸಿದ್ದರಾಮನಿಗಲ್ಲ, ಆ ಚಿಂತೆ ಸರಿಗಿರಿ ಮಲ್ಲಯ್ಯನಿಗೆ ಜಾಗ ಕೊಡು ಕೇಳಾನ. ಜಾಗ ಕೊಟ್ಟ ಮೇಲೆ ಮಠ ಕಟ್ಟದ ಧನ ಬೇಕಾಗಿ ತಿಳ್ಕೊಂಡು ತನ್ನ ಶಿಷ್ಯ ಬೊಮ್ಮಣ್ಣ ಭೂಮಿ ಪೂಜೆಯನ್ನು ಮಾಡೋ ಕಾಲಕ್ಕ ಯಾವ ಬುತ್ತಲಿಯನ್ನು ಹೊಡೆದಾಗ ಭೂಮಿಯಲ್ಲಿ ಏನಾಗುತ್ತೆ ತಿಳ್ಕೊಂಡು ಕೇಳಿದಾಗ ಚಿನ್ನದ ಹೊನ್ನ ಕೊಪ್ಪರಿಗೆ ನೋಡ್ತಾನೆ, ಸಂತೋಷ ಆಗಿರ್ತದೆ. ಸಂತೋಷವಾಗಿ ಹೋಗಿ ಆ ಸಿದ್ದರಾಮನ ಪಾದಕ್ಕೆ ನೆರವೇರಿತ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡಿದಾಗ ಸಿದ್ದರಾಮಂತಾನೆ, ಯಾಕಪ್ಪ ಈ ಸಂತೋಷದ ನಮಗೂ ಯಾಕಂತ ಹೇಳ್ತಾನೆ. ಗುರುವೇ ನಿನ್ನ ಆಟ ಅರಿತವರು ಆಡುವ ಅಂತಕ್ಕಂಥ ಮಾತನ್ನ ನೋಡ್ರಿ ಹೆಂಗದೆ. ನಮ್ಮ ತಮ್ಮನತಕ್ಕಂಥ ಮೋಹ ಇಲ್ಲ, ಅಪಾರದ ಮಹಿಮೆ ಅರಿತವರು ಆಡು ಸಿದ್ದರಾಮ ಈ ಜಗತ್ತಿನಲ್ಲಿ. ಯಾಕೆ ನನ್ನಪ್ಪ ಅಂತ ಮಾತು ತಿಳ್ಕೊಂಡು ಕೈ ಹಿಡಿದು ಕರ್ಕೊಂಡು ತೋರಿಸ್ತಾ ಇದ್ದಾನೆ. ಹೊರಗೆ ಒಬ್ಬರಿಗೆ ನೋಡ್ದ ಸಿದ್ದರಾಮನಿಗೆ ಆನಂದವಾಯ್ತಪ್ಪ. ಅದಕ್ಕೆ ಅಂತಾರೆ, ಏನಂತಾರೆ, ದಯವಿಲ್ಲದ ಧರ್ಮ ಅದಾವು ದಯ ತಿಳ್ಕೊಂಡಿದ್ದಾರೆ. ಎಂಥ ದಯವನ್ನು ತಂದೆ ನೀನು ಅಂತಕ್ಕಂಥ ಮಾತನ್ನು ಹೇಳಿ ಆ ಹೊನ್ನ ಕೊಪ್ಪರಿಯನ್ನು ತೆಗಿತಾ ಇದ್ದಾರೆ. ತಗದು ಮುಂದಿನ ಕಾರ್ಯವನ್ನು
ನಾನಾ ರೀತಿ ನಾನಾ ಭಾಗಗಳಿಂದ ಶಿಲ್ಪಿಗಳನ್ನೇ ಕರೆಸ್ತಾ ಇದ್ದಾರೆ. ಕರೆಸಿ ಯಾವ ಸಿದ್ದರಾಮನ ಕಾರ್ಯ ಹ್ಯಾಂಗ ನಡೀತಾ ತಿಳ್ಕೊಂಡು ಕೇಳಿದ್ರೆ ವಾಯು ಮಾರ್ಗದಲ್ಲಿ ವೇಗವಾಗಿ ಆ ಕಾರ್ಯವನ್ನು ಮುಂದೆ ನಡೀತದೆ. ಹ್ಯಾಂಗ ನಡೀತಕ್ಕಂಥ ವಿಷಯ ಪುರಾಣದಲ್ಲಿ ನೋಡಿ. ಶ್ರೀನಾರಿಯಂಬರಿಗೆ ಕೊಡುವ ಮಹಿಮತಾಗೆ ತಾಣದ ಮನೆ ಎಂದು ಶಿಲ್ಪಜ್ಞರನ್ನು ಕರೆಸಿ ನಾನನವಿನವನೇ ತನ್ನಿಚ್ಛೆಯಲ್ಲಿ ಮಾಡಿಸಿದ ನೀಶಲಯಂಗಳವ ಏನೆಂಬನೆ ಹತ್ತೆಯಳವಿದೆ ಸ್ಥಾನವದೇವಯಂ ಕಲಯಂ ಕಡೆಗೆಯ ವಿಗೃಹವೆಂದು ಹೆಸರಿರುವರೆಂದು ಇಂದು ಮುಂದೆ ಸರೆ ಮಲ್ಲಿಕಾರ್ಜುನನ ಒಂದು ಮಲ್ಲಿಕಾರ್ಜುನಗೊಂದು ನಾಲ್ದಶೆಯ ಭಾಗಲಿರ್ಪದೇವರಿಗೆ ನಾ ಕಷ್ಟ ಮೂರ್ತಿಗಳಲ್ಗಾಸೆದೆಟ್ಟಾದಿಗಳು ಖಂಡನ ವಲಯಕ್ಕೆ ತಮ್ಮಳೆಯ ಹೆಸರಲ್ಲೊಂದು ನಲಿದು ಹರಕುಳ್ಳಿದ್ದ ಗೊಂಟೆ ಬೊಮ್ಮರೆ ಸತ್ರದಲ್ಲಿ ಮೇಲನೊಂದನು ಕಾವಿತ್ತು ಗುರುಮೂರ್ತಿಯಲ್ಲಿ ಬಳಿಕೊಂಡಿತ್ತು 17 ಯೋಗಲಿಂಗಗಳ ನಿರ್ಮಿಸಿದನು ಎರವಳ ಒಟ್ಟುದಿ ಸಮಯದೋಳ್ಗಿರಿಸುತೆಯ ವಲ್ಲಭನ ವಾಹನ ಬಂದರುತ್ಸವಗೆ ಪಡೆಯಲಿರುತ್ತಾವು ತುರುವಿನ ಸಿದ್ಧಪತಿ ನೋಡುತ್ತಿರೆ ಮುಂದೆಲ್ಲರೂ ವಲ್ಲಭನ ಒಳಗಿನೋಳಾಗರ್ವೆ ಗರ್ವ ಪಲ್ಲುಬಿಸಿ ಬೆಳವೆತ್ತು ಬೆಸಲಾಯ್ತು ಸುರುವಿಗಳ ನಲ್ಲನ ತುರಿತ ಗಜಮಲ್ಲನ ಹೊಗಳುವ ನೆಲೆಸಿಕೊಂಬುವನವನು ಘನಮುಕ್ತಿ ಕಾಯ ದೇವಾಡಿ ರೋಮಾಲ ತೀರ್ಥನಿಕಾಯ ಸುಳಿ ಪುಣ್ಯಮಯ ಎಂಬ ಚರಣ ವಿನುತ ರುದ್ರಂ ಜೀವ ಸರ್ವತ್ತ ಮಂತ್ರನಾದ ಭಜ ಹರರುಳ ಭಯ ಪಕ್ಷ ಅಂಶಂ ಪ್ರಣವದೊಂದಿಗೆ ದಯವೇ ತೊಡು ಶ್ರುತಿ ಧ್ವನಿ ಗುರುಕ್ಷಗಂಚದ ಸತ್ಯದ ಗಂಟೆ ಶಾಂತಿ ಮಂಡನ ಭಕ್ತಿ ದಂಡ ಋಷಭೇಂದ್ರನು ಶಿವ ಸಾಂಬ ಜೈ ನಮ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಯಾವ ಮಹಾಮಹಿಮ ಸಿದ್ದರಾಮನಿಗೆ ಆನಂದವಾಗಿರ್ತಾ ಇರ್ತದೆ. ಯಾಕಂತ ತಿಳ್ಕೊಳ್ಳೆ ಕೇಳಿದ್ರೆ ಮಹಾತ್ಮರಿಗೆ ಭಗವಂತನ ಕೃಪೆ ಸದಾ ಇರ್ತಕ್ಕಂಥ ಮಾತ. ಇಲ್ಲಿ ಸಿದ್ದರಾಮ ಮಲ್ಲನ ಗುಡಿ ಕಟ್ಟಲಿಕ್ಕೆ ತಯಾರಾಗ ಸ್ವಂದಲಿಗೆಯಲ್ಲಿ ಸಿದ್ದರಾಮ ಮಲ್ಲನ ಗುಡಿ ಬಾಳೆ ವೇಷದಲ್ಲಿ ಗುಡಿ ಕಟ್ಟಲಿಕ್ಕೆ ತಯಾರಾಗಿದ್ದಾನೆ. ಶ್ರೀಶೈಲದಲ್ಲಿ ಆ ಮಲ್ಲಯ್ಯನ ಗುಡಿಯನ್ನ ಯಾರು ಕಟ್ಟಲು ತಿಳ್ಕೊಂಡು ಕೇಳಿದ್ರೆ ಹೇಮರೆಡ್ಡಿ ಮನೆತನದವರೇ ಗುಡಿಯನ್ನು ಕಟ್ಟಿದ್ದಾರೆ. ಯಾರು? ಶ್ರೀಶೈಲ ಮಲ್ಲಯ್ಯನ ಗುಡಿಯನ್ನು. ಒಂದು ಸಲ ಜಂಗಮಯ್ಯ ರೆಡ್ಡಿ ಮನೆತನಕ್ಕೆ ಬಂದು ಅಂಗಳದಲ್ಲಿ ಭವತ್ ಭಿಕ್ಷಾ ಅಂದಾಗ ಯಾವ ಮಲ್ಲಮ್ಮನ ಮಾವ ಭಿಕ್ಷಾ ನೀಡಕ್ಕೆ ಬಂದ ಕಾಲಕ್ಕೆ ನೀನು ಭಿಕ್ಷೆ ಬೇಡ, ನನ್ನ ಗುಡಿಯನ್ನು ಕಟ್ಟಂತ ಹೇಳಿ. ನನ್ನ ಗುಡಿಯನ್ನು ಕಟ್ಟಂದಾಗ ಆಯ್ತಂತ ನಮಸ್ಕಾರ ಮಾಡಿದ ಮೇಲೆ ಯಾರೊಂದು ಭರೋಸೆನಲ್ಲಿ ಹೇಳೋದಂದ್ರೆ ತನ್ನ ಸೊಸೆ ಸಾತ್ವಿ ಶಿರೋಮಣಿ ಭಕ್ತಿಗಳಾಗಿರ್ತಕ್ಕಂಥ ಮಲ್ಲಮ್ಮನ ಒಂದು ವಿಶ್ವಾಸ ಹೇಳ್ದ. ಮಲ್ಲಮ್ಮ ಸಾಯಂಕಾಲ ಬಂದು ಬಂದ ಮೇಲೆ ಮಾವ ಹೇಳ್ತಾನೆ, ಏನು ಮಾ ಇವತ್ತೊಬ್ಬ ಜಂಗಮ ಭಿಕ್ಷಕ್ಕೆ ಬಂದಿದ್ದ, ಶ್ರೀಶೈಲದಲ್ಲಿ ಮಲ್ಲಯ್ಯ ಅಂತ ಗುಡಿ ಕಟ್ಟಕ್ಕೆ ಹೆಂಗ್ ಕಟ್ಟಿದ್ರೆ ಅಂತ ಗುಡಿ ಕಟ್ಟಬೇಕಾಗಿದ್ದಾದ್ರೆ ಯಾರು ಕಟ್ಟೋದು ತಿಳ್ಕೊಳ್ಳೋದ ಕಾಲಕ್ಕೆ ಈಗ ಹ್ಯಾಂಗ ಸಿದ್ದರಾಮನಿಗೆ ಚಿಂತೆ ಆಯ್ತೋ ಹಾಗ ಮಲ್ಲಮ್ಮನಿಗೂ ಚಿಂತೆ ಆಗಿದೆ. ಗುಡಿ ಹಾಕಕ್ಕಂತ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ ಮಲ್ಲಮ್ಮನಿಗೆ, ಏನಂತ ತಾಯಿ ನೀನೇನು ಚಿಂತೆ ಮಾಡಬೇಡ, ನೀನು ದನಗಳ ಕಾಯುವ ಪ್ರಸಂಗದಲ್ಲಿ ನಿತ್ಯದಲ್ಲಿ ಏನು ಸಗಣಿ ಹಚ್ಚಿದಲ್ಲ, ಹುಳ್ಳು ಬಡ್ದಿದಲ್ಲ ನೀನು ಬೆರಳಿಯನ್ನು ಕಟ್ಟಿದಲ್ಲ ಜಾಗ ಕುಳ್ಳು ಬಡ್ದ ಜಾಗ ಬಡುದು ಬಹಳ ದಪ್ಪಾಗಿರ್ತಾನೆ.
ಆ ಜಾಗದ ಮೇಲೆ ಒಂದು ವಸ್ತ್ರವನ್ನು ಮುಚ್ಚಿ ಮಲ್ಲಯ್ಯನ ಗುಣನಾಮವನ್ನು ಮಾಡಿ ಹೇಳದಪ್ಪ ಹೇ ಭಗವಂತ ಧೀರವನ್ನು ದಯಾಸಿದ್ದು ಧೀರ ರಕ್ಷಕ ಅಂತಕ್ಕಂಥ ಮಾತನ್ನ ಧೀರ ಸ್ವರದಿಂದ ಕೂಗಿ ಮಲ್ಲಯ್ಯನ ಹೆಸರು ಮೇಲೆ ಪಾದೋದಕವನ್ನು ಸಿಂಪಡಿಸ್ತಾ ಇದ್ದಾರೆ. ಸಿಂಪಡಿಸಿ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗಾಗಿ ಆ ಸಗಣಿ ಬಡದ ಜಾಗ ಒಣಗದ ಜಾಗ ಏನಾಗ್ತದೆ ಬಂಗಾರ ಆಗಿರ್ತದೆ. ಆವಾಗ ಹೇಳ್ತಾಳೆ ಏನತ್ತ ಬಂಗಾರ ತಗೋತಾಳೆ ಬಂಗಾರ ತಗೊಂಡ ಮೇಲೆ 4 ದಿಕ್ಕಿಗೆ 4 ಭಾಗಗಳನ್ನ ಯಾವಾಗ ಪೂರ್ವ ಪಶ್ಚಿಮ ದಕ್ಷಿಣ 4 ಭಾಗಗಳಿಗೆ ಏನು ಮಾಡಿದ್ದಾರೆ 4 ದ್ವಾರವನ್ನು ಬಿಟ್ಟು ಅಲ್ಲಿ ಗುಡಿಯನ್ನ ಯಾರು ಕಟ್ಟಿಸಿದಾರ ತಿಳ್ಕೊಂಡು ಕೇಳಿದ್ರೆ ಮಲ್ಲಮ್ಮನ ಮನೆತನದವರೇ ರೆಡ್ಡನೆ ಮಲ್ಲಯ್ಯನ ಗುಡಿಯನ್ನ ಕಟ್ಟಿದ್ದಾರೆ ಅಂತಕ್ಕಂಥದ್ದು ಮಲ್ಲಮ್ಮನ ಪುರಾಣದಲ್ಲಿ ಬರ್ತಾ ಇದೆ ಬಂಧುಗಳೇ. ಹಾಗಾಗಿ ಇಲ್ಲಿ ಸಿದ್ದರಾಮ ಏನ್ ಮಾಡಿದ್ದಾರೆ ತಿಳ್ಕೊಂಡು ಕೇಳಿದ್ರೆ ಯಾವ ಸಂಪತ್ತು ಹೊತ್ತು ಎಲ್ಲಾ ಒಡ್ಡರನ್ನೇ ಕರೆಸದ ಆ ಶಿಲ್ಪಿಗಳನ್ನ ಕರೆಸದ ಗುಡಿ ಕಟ್ಟಕ್ಕೆ ಚಾಲು ಮಾಡ್ದ 17 ಲಿಂಗಗಳನ್ನು ತಯಾರು ಮಾಡಕ್ಕೆ ಚಾಲು ಮಾಡ್ದ 17 ಗುಡಿಗಳನ್ನು ಕಟ್ಟಕ್ಕೆ ತಯಾರು ಮಾಡ್ದ. ಅದಕ್ಕೆಲ್ಲ ಹೇಳ್ತಾ ಇದ್ದಾರೆ ಯಾಕೆ ತಿಳ್ಕೊಂಡು ಕೇಳಿದ್ರೆ ಭಗವಂತ ಏನ್ ಮಾಡೋದು ತಿಳ್ಕೊಂಡು ಕೇಳಿದ್ರಾಗ ಇಲ್ಲಿ ಶ್ರೀನಾರಿಯಂ ಏನ್ ಮಾಡಿದ್ದಾನೆ ಇಲ್ಲಿ ಹೇಳ್ತಾ ಇದ್ದಾನೆ 43ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಶ್ರೀನಾರಿಯಂ ಧರೆಗೆ ಕೊಡಲು ಭಗವಂತ ಏನ್ ಮಾಡಿದ್ರ 4 ಜನ ಲಕ್ಷ್ಮಿಯನ್ನು ಕೊಟ್ಟು ಕಳಿಸದತ್ತೆ. ಸೌಭಾಗ್ಯ ಲಕ್ಷ್ಮಿ ಧನಲಕ್ಷ್ಮಿ ಆಮೇಲೆ ವಿಜಯಲಕ್ಷ್ಮಿ ಧನಿರ ಲಕ್ಷ್ಮಿ ಅಂತಕ್ಕಂಥವ್ರಿಗೆ 4 ಮಂದಿ ಲಕ್ಷ್ಮಿಯರನ್ನ ಶಿವಾಯ ಏನು ಮಾಡ್ದ ನೀವು ಸ್ವಂದರಿಗೆ ಹೋಗಿ ಸಿದ್ದರಾಮ ಏನು ಹೇಳ್ತಾನೆ ಕೇಳಿ ಅವ್ನು ಹೇಳಿದ ಕೆಲಸವನ್ನು ಮಾಡ್ಕೊಂತ ಆ
ಅದನ್ನು ಬಿಟ್ಟ ನಾವು ಯಾಕಂತ ತಿಳ್ಕೊಂಡು ಕೇಳಿದ್ರೆ ಸಿದ್ದರಾಮ ಎಲ್ಲಿದಾನ ಅಲ್ಲಿ ತವನಿದೆ ತಿಳ್ಕೊಂಡು ಹೇಳಿದ್ದಾರೆ. ಯಾಕಂತ ತಿಳ್ಕೊಂಡು ಏನಂದಾರ, ಬಾರೇ ನಮ್ಮ ಮನೆ ತನಕ ಭಾಗ್ಯದ ದೇವಿ, ಬಾರೇ ನಮ್ಮ ಮಸೀದಿ ಪೂರಕ್ಕೆ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಶ್ರೀಶೈಲದ ಭಾಗ್ಯ ದೇವತೆಗಳನ್ನ ಲಕ್ಷ್ಮಿಯರನ್ನ ಎಲ್ಲಿ ಕರ್ಕೊಂಡು ಬಂದಾನ, ಸುಂದರಾಪುರ ಕರ್ಕೊಂಡ್ ಬಂದಾನ. ಸುಂದರಾಪುರ ಬಿಟ್ಟು ಮಸೀದಿಪುರಕ್ಕೆ ಬಂದಾನಂದ್ರ ಆ ಲಕ್ಷ್ಮಿಯರಿಗೆ ಬರ್ಲೇಬೇಕಲ್ಲ. ಯಾಕಂದ್ರೆ ಇವತ್ತು ಗೌರಿ ಬಹಳ ಜೋರ ರಾಗ ಮಾಡಿ ಹಾಕಕ್ಕಿರ್ತಾರೆ. ಯಾಕೆ ನನ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಬಹುತೇಕ ನನಗೆ ಅನಿಸ್ತದ ಸಜ್ಜುರಟ್ಟಿ ಪುಣ್ಯ ಪದ ತಾಕತ್ತ ಭಾಳ ಇರ್ತದ. ನೀವು ನೋಡಿದ್ರೆ ಸಪ್ಪಗಾಗಿರಿ, ಇವು ಆಸನ್ ನೋಡಿದ್ರೆ ಗಟ್ಟಿ ಆಗ್ಬಿಡ್ತಾರೆ. ನೀವು ಹೆಂಗಂದ್ರೆ ಇನ್ನೊಂದು ಅರ್ಧ ಗಂಟೆನ ಪುರಾಣ ಹಂಗ ಹೇಳ್ದ ನನ್ನ ಹೇಳಿದ್ರೆ ಸಿದ್ದರಾಮಯ್ಯ ಬಲ್ಲ ಆಗ್ತಾ ಇದ್ದಿತ್ತು. ಯಾರು ದುಡ್ಡಿನ ಮೇಲೆ ಯಾರು ಬೀಳ್ತೀರ ಗೊತ್ತೇ ಆಗಂಗಿಲ್ಲ. ಒಂದ್ಸಲ ನಮ್ಮ ಸಿದ್ಧಿಗೇನು ತಾವ್ ಏನ್ ಮಾಡಿದಂತ ಲಗ್ನ ಮಾಡ್ಲಿಕ್ಕೆ ಹೋಗಿತ್ತು, ವೈದಿಕ ಮಾಡ್ಲಿಕ್ಕೆ. ಲಗ್ನ ಆಗ್ಯದ, ಅವ್ನು ಲಗ್ನ ಆಗಿದ್ದಿಲ್ಲ. ಅವಾಗ ಏನಾಯ್ತು, ಲಗ್ನ ಮಾಡ್ಲಿಕ್ಕೆ ಹೋದ. ಲಗ್ನ ಮಾಡ್ದ, ಅಕ್ಷರ ಹಾಕದ, ತಾಳಿ ಕಟ್ಟದ, ಎಲ್ಲಾ ಕಾರ್ಯಕ್ರಮ ಮುಗಿಸಿ ಹೋಗಕ್ಕೆ ಲೇಟ್ ಆಯ್ತು. ಆವಾಗ ಅಲ್ಲೇ ಉಳ್ಕೊಂಡ. ಎಲ್ಲಿ ಲಗ್ನ ಮಾಡೋ ಮನ್ಯಾಗ ಉಳ್ಕೊಂಡ. ಯಾತ್ರ ಬೀಗರು ಬಿದ್ರು, ಬೀಗರು ಬೇರೆ ಬಿದ್ರು ಬೇರೆ. ಬೀಗರು ಯಾರಂದ್ರೆ ಆ ಮದುವೆ ಮಾಡ್ಕೊಂಡು ಕರ್ತಿರ್ತಾರಲ್ಲ ಅವ್ರಿಗೆ ಅತಿ ಸಂಬಂಧಿದವ್ರು ಬೀಗರು. ಆ ಬೀಗರು ಮತ್ತೆ ಬೀಗರು ಇರ್ತಾರಲ್ಲ ಅವ್ರು ಬಿದ್ರು. ಬೀಗರು ಬಿದ್ರು ಎಲ್ಲಾರು ಕೂಡ ಸೇರಿತು. ಮನೆ ಮಕ್ಕಳು ಜಾಗ ಇಟ್ಟಿದ್ದಿಲ್ಲ. ಅವ್ರ ಮನೆ ಮುಂದೆ ಒಂದು ದೊಡ್ಡ ಬಾವಿ ಇತ್ತು. ಬಾವಿ ಕಟ್ಟಿದ್ರು. ಅದಕ್ಕೆ ಕಟ್ಟಿ ಮ್ಯಾಲ ಏನ್ ಮಾಡಿದ್ರು ಅಂದ್ರೆ 2 ಫೀಟ್ ಬಂಡಿ ಹಾಕಿದ್ರು. ಅವಂದ ಗಾಳಿ ಅದ್ರಿ ಗ್ಯಾಸ್ ಅದ, ಅಲ್ಲೇ ಹೋಗಿ ಮುಕ್ಕೋತೀನಿ ಅಂತ ಹೇಳಿ ಆ ಬಾವಿ ಕಟ್ಟಿನ ಮಲ್ಕೊಂಡಾಗ ಹೇಳ್ತಿರು. ನಿಮಗೆ ಬಂಧುಗಳೇ ಕನಸಿರ್ತೀರಾತ್ರಿ. ಮದುವೆ ಆಗಿಲ್ಲ, ಕನಸರ ಬಿದ್ದಾದ, ಏನಾಗ್ಯಾದ, ಮದುವೆ ಆಗ್ಯಾದ, ಹೆಂಡತಿ ಬಂದಾಳ, ಹೆಂಡತಿ ಗರ್ಭವತಿ ಆಗ್ಯಾಳ, 9 ತಿಂಗಳಾಗ್ಯಾದ, ಕೂಸು ಹುಟ್ಟ್ಯಾದ. ಇಬ್ಬರು ಮತದಲ್ಲಿ, ಹೆಂಡತಿ ಗಂಡನ ಮತದಲ್ಲಿ ಯಾರು ಮುಕ್ಕೊಂಡಾರ? ಕೂಸು ಮುಕ್ಕೊಂಡಾದ ರೀ. ಯಾರು ರೀ ಅಂತ ಯಾರಿಗೆ? ಗಂಡಗ ರೀ. ಸ್ವಲ್ಪ ಸರಿ ಮಗುವಿಗೆ ಹಾಕ್ತಾರಕ್ಕಂತ ಸ್ವಲ್ಪ ಸರ್ರಿ ಅಂತ ಸ್ವಲ್ಪ ಸರ್ದಾಗ ಅಟ್ಟಿಗೆ ಬಿಳಿ ಹಾಕಿ ರೀ. ಇದು ಸ್ವಲ್ಪ ಸರಿ ನಿತ್ಯ ಹ್ಯಾಂಗ ನಾವು ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಸರಿ ಅಂತ ಜಾಗ ಐತೆ. ಯಾಕಂದ್ರೆ ಈಗ ಏನಾಗ್ಯದ, ಡಬಲ್ ಇದ್ದಿದ್ದು ಮಂಚ ಕೊಡ್ಲಕತ್ತಾರ, ಡಬಲ್ ಇದ್ದಿದ್ದು ಅಲಮಾರಿ ಕೊಡ್ಬೇಕು. ಅದಕ್ಕೆ ಅಲಮಾರಿ ಏನ್ ಹೆಸರಿತ್ತಲ್ರಿ? ಅದ್ರಾಗೇನು ರಾಜರಾಣಿ ಇತ್ತು ನೋಡಿ. ಮತ್ತೆ ಅಲಮಾರಿಗೆ ರಾಜನು ಅಲ್ಲೇ ರಾಣಿನೂ ಅಲ್ಲೇ ತಿಳ್ಕೊಂಡು ಮಾಡ್ಯಾರ. ಒಂದ್ ಕಡೆ ರಾಜಂದು, ಒಂದ್ ಕಡೆ ರಾಣಿಗಳು ನೋಡಿದ. ಯಾಕೆ ಇದ್ರಾಗಿರ್ತಾವ, ರಾಣಿ ತನ್ನ ಜಾಗ ತಾಯಿಟ್ಕೋಬೇಕು, ರಾಜ ತನ್ನ ತಾಯಿಟ್ಕೋಬೇಕು. ಹೀಗೆ ಮಾಡಿರ್ತಾರ. ಇವೇನಾದ್ರು ಸರಿ ಅನ್ನೋದಾಗ ಅವ ಏನ್ ಮಾಡ್ದ, ನಿನ್ನ ಸಾಕಾಗಪ್ಪ ಅನಿಸ್ಕೊಂಡು ಒಂದೇ ಸಭೆ ಹೇಳ್ತೀನಿ ಕಡಲ್ಲ ಬಿದ್ದು ಬಿಟ್ಟ. ಎಲ್ಲಿ ನಾ ಹೆಂಗ್ ಬಿದ್ದು ಬಿಟ್ಟ, ನೀರು ಕುಡಿಯೋದು ಮಾಡೋದು ಮಾಡ್ಲಿಕ್ಕೆ ಕಡಲ್ಲ ಅಂದಾಗ ಮನೆಯ ಮಾಡಿ ಬಂದ್ರು. ಓಡಿ ಬಂದಾಗ ಅವ್ರು ಕೇಳ್ತಾರ, ಶಾಸ್ತ್ರಿಗಳ ಸ್ವಾಮಿಗಳು ಹಿಂಗಾಕ್ ಬಿಟ್ಟಿರಿ ಅಂದ್ರು. ನಮ್ಮ ಪಾರಿಲ್ಲ ಕೇಳ, ಪಾರಿಲ್ಲ ಪೋರಿಲ್ಲ. ಇವಾಗಿದ್ದಾನ ಭಯ. ಅದ್ರ ನಿಧಿ ಏನ್ ಮಾಡ್ಬೋದು ಅಂತಂದ್ರ ಲಗ್ನ ಮಾಡ್ಲಿಕ್ಕೆ ಹಸ್ತದ. ಹೆಂಡತಿ ಹತ್ತಾಳ, ಮಗು ಹಡಿತದ, ಭಯ ಆಗಿರೋದು ಬರ್ತೇವೆ ಮುಂಜಾನೆ. ಅದಕ್ಕೆ ಬಂಧುಗಳೇ, ಯಾಕಂದ್ರೆ ಇವತ್ತು ಹಾಗಾಗಿರಂದ್ರೆ ಏನಾಗ್ಯದ, ಏನಂದ್ರಿ ಕುಂತಿ ರೊಟ್ಟಿ ಇವೆಲ್ಲ ಆಶ್ರಮ ಹೋಗ್ಯಾವ. ಇವ್ರು ಲಕ್ಷಣ ನೋಡಿ ಇಬ್ಬರು. ಅದ್ರಾಗ ಇನ್ನೊಬ್ರು ಕಲ್ಲಿಗೆ ಬಂದ್ರು. ನಾನ ಮುಸುಕ್ ಹೋಗ್ಯಾರ ಬಿನ್ನ ಸುಮ್ ಕೂಡ ಇಲ್ಲ ನಮ್ಮಲ್ಲಿ ತೋಳಿಲ್ಲ ಕಲ್ಪಂತ. ನಿಮ್ಮಲ್ಲಿ ಏನಾರ ಅಂದ್ರ ಬಾಣ ಚಕ್ರ ಅಂದ್ರು. ನಾನು ಬಾಣ ಚಕ್ರ ಅಂದ್ರೆ ಏನಂದ್ರೆ ಗೊತ್ತಿಲ್ಲ. ಬಾಣ ಅಂದ್ರ ಏನು? ಬಾಣ ಅಂದ್ರ ಮಿರ್ಚಿ ಅಂತ, ಚಕ್ರ ಅಂದ್ರ ನಿಮ್ಗೆಲ್ಲ ಗೊತ್ತಿಲ್ಲ. ಅದಕ್ಕೆ ನಾನು ಪುಣ್ಯಾತ್ಮ ನೀವತ್ತು ಕರ್ಕೊಂಡು ಹೋಗಂದ್ರೆ ಅವ್ರಿಗೆ ಕೋಲಾಗ ಹೋಗ್ತಾರ. ಹಾಡೋರು ಬಾರ್ಸೋರು ಯಾರು ಬರ್ಬೇಕಂತ ಕೇಳಿದ್ರ, ಇಲ್ಲ ಪ್ರೆಸಿಡೆಂಟ್ ಗೌಡ್ರಿಗೆ ಹೇಳ್ಬೇಕಂತ ಬಡ ಕರ್ಕೊಂಡು ತಿಳ್ಕೊಂಡು ಬೇಡ ಸಾಕು ಹೋಗ ತಿಳ್ಕೊಂಡು. ಅದಕ್ಕೆ ಒಂದ್ ಎಲ್ಲ ಕಮ್ಮಿ ಆಗದ ತಿಳ್ಕೊಂಡೆ. ರಾಗಿ ಹಂಗಲ್ಲ ಅಂತಂದ್ರೆ ಸಜ್ಜಿ ರೊಟ್ಟಿ ಮ್ಯಾಲ ಕೆಳಗೆ ಹೋಗ್ಮ್ಯಾಲ ಕೆಳಕಂತಂದ್ರೆ ಕಟ್ಟಿದ ಬಂದವೆ. ಅದಕ್ಕಾಗಿ ಇವತ್ತು ಹ್ಯಾಂಗ
ಕಪ್ಪಿನ ಹಂಗ ಆಗ್ತದ ಹಂಗಾಗ್ಯದ ಬಂದ್ರೆ ಅದಕ್ಕೆ ಇಲ್ಲಿ ಏನಾದ್ರು ತಿಳ್ಕೊಂಡು ಕೇಳ ಬಂದ ನಮ್ದು ಟೈಮ್ ಬಂದ ನಾನು ಇವತ್ತು ಬಿಡಂಗಿಲ್ಲ ಇವತ್ತು 10 ಹೆಣ್ಣು ತನಕ ಬಿಡಂಗಿಲ್ಲ ಯಾರ ಒಂದು ಹೆಣ್ಣು ಕೂಡ ಬಿಡಬೇಕಿಲ್ಲ ನಾವು ಅದಕ್ಕೆ ಹಾಗೇನಿಲ್ಲ ಮತ್ತೆ ಬಿಡೋದ ತಳ್ಳ ಗೆಳಕ್ಕೆ ಚಾಲು ಮಾಡಿ ಒಬ್ರಿಗೂ ಕೂಡ ಹಾಗೇನು ಮಾಡೋದು ಬೇಡ ಇಲ್ಲೇನಾಗ ತಿಳ್ಕೊಂಡು ಕೇಳಿದ್ರೆ ಯಾವ ಮಹಾಮೈದರಾಗಿರ್ತಕ್ಕಂಥ ಗಣಿಜ ಅಲ್ಲವ ಸಿದ್ದರಾಮನ ಕೂಡಿಗೆ ಹೋಗಟ್ಟ ಅವರು ಭಕ್ತಿಗೆ ಮಣಿದು 4 ಜನ ಲಕ್ಷ್ಮಿಯರಲ್ಲಿ ಸ್ವಂದನಿಗೆಲ್ಲಿ ಸಿದ್ಧನ ಕಾರ್ಯವನ್ನ ಸಿದ್ಧತೆಯನ್ನು ಮಾಡಿ ಹೋಗಕ್ಕೆ ತಿಳ್ಕೊಂಡು ಅಪ್ಪನೇನು ಮಾಡಿದ್ದಾರೆ ಆವಾಗ ಎಲ್ಲ ಲಕ್ಷ್ಮಿಯರು ಬಂದ್ದಾರೆ ಭರ್ಜರಿಯಾಗಿ ನಡೆದಿದೆ ಸಿದ್ದರಾಮನ ಕಾರ್ಯ ಚಾಲು ಆಗಿಬಿಟ್ಟದೆ ದೇವಾಲಯಗಳು ಚಾಲು ಆಗಿಬಿಟ್ಟದ ಅಲ್ಲಿ ಸಿದ್ಧ ಶಿವಯೋಗಿ ಏನ್ ಮಾಡ್ತಾನೆ 17 ಲಿಂಗಗಳನ್ನು ಸ್ಥಾಪನೆ ಮಾಡಲು 17 ಲಿಂಗಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಒಂದು ಲಿಂಗ ಯಾವಾಗ ಅಲ್ಲಯ್ಯ ಏನು ಲಿಂಗದ ರೂಪದಲ್ಲಿ ಮಂದಾರದ ಬರದಡಿಯಲ್ಲಿ ಬಂದಿದ್ದೆಲ್ಲ ಒಂದು ಲಿಂಗ ಇನ್ನು 4 ದಿಕ್ಕುಗಳಿಗೆ 4 ಲಿಂಗ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಕ್ಕೆ 4 ಭಾಗದಲ್ಲಿ 4 ಲಿಂಗ ಅಷ್ಟ ದಿಕ್ಪಾಲಕರಿಗೆ 8 ಲಿಂಗ ಆಮೇಲೆ ಮಲಯ ನವಣಿ ಹೊಲದಲ್ಲಿ ಎಲ್ಲಿ ಬೆಟ್ಟಾದ ಅಲ್ಲೆಂದು ಲಿಂಗ ಎಲ್ಲಿ ಮರದಡಿಯಲ್ಲಿ ಕೂಡಿಸಿದಾನ ಬಿಸಿಲದ ತಿಳ್ಕೊಂಡು ಬಿದಿರಿನ ಮರದಡಿಯಲ್ಲಿ ಕೂಡಿಸಿದಾನ ಅಲ್ಲೆಂದು ಲಿಂಗ ಈ ರೀತಿಯಾಗಿ ಕೊನೆಗೆ ಗುರು ಭೇಟಿಯಾದಲ್ಲಿ ಆ ರೀತಿ 17 ಲಿಂಗವನ್ನ ಸ್ಥಾಪನೆ ಮಾಡತಕ್ಕಂತ ಸಿದ್ಧತೆಯಲ್ಲಿ ಏನು ಮಾಡಿದ್ದಾನೆ ಸಿದ್ದರಾಮ 17 ಗುಡಿಯನ್ನು ಕಟ್ಟಿದಾನ 17 ಲಿಂಗವನ್ನು ತಯಾರು ಮಾಡಿದಾನೆ ಎಲ್ಲ ಶಿಲ್ಪಿಗಳನ್ನು ಕಲಿಸು ಭರ್ಜರಿಯಿಂದ ಅವನ ಕಾರ್ಯ ಸಾಂಗವಾಗಿ ಸಾಗ್ತಾ ಇದೆ ಲಿಂಗಗಳ ತಯಾರಾಗ್ಯವ ಗುಡಿ ತಯಾರಾಗಿದೆ ಗುಡಿ ತಯಾರಾದ ಇಲ್ಲಿ ಹೇಳ್ತಾ ಇದ್ದಾನ ರುದ್ರ ಗಂಧರ್ಯಂ ಪೇಳಿದ ಮಾತನ್ನು ಪೇಳಲು ರುದ್ರ ಗಂಧರ್ಯಲ್ಲಿ ಹೇಳ್ತಲ್ಲ ಒಂದು ಮಾತು ಹೇಳ್ತಾವ ಏನಂತ ಕೃಷ್ಣಾಚಾರ್ಯನೇ ಬಂದು ಅಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಅಂತ ತಿಳ್ಕೊಂಡು ಆವಾಗ ಒಂದು ಕಾಲಕ್ಕೆ ಹೇಳ್ತಾ ಇದ್ದಾನ ಆಗಿಂದಾಗಲಿ ಹಸುವನ್ನು ಬರಲು ಏನಾಗ್ತದ ಬಹುದಿವಸದವರೆಗೆ ಆಗಿರ್ತಕ್ಕಂಥ ಒಂದು ಬರುಡಾದ ಆಟ ಬರ್ತದೆ ಆಟವನ್ನು ಅದೇ ಕ್ಷಣದಲ್ಲಿ ನನ್ನ ಸಿದ್ದರಾಮನ ಎದುರುಗಡೆ ನಿಂತುಕೊಂಡು ಗರ್ಭ ಆಗಿರ್ತದೆ ಗರ್ಭ ಆಗ್ತದೆ ಅದೇ ಕ್ಷಣದಲ್ಲಿ ಗರ್ಭದಲ್ಲಿ ಮಗು ಬೆಳೀತದೆ ಮಗು ಬೆಳೆದ ಕ್ಷಣದಲ್ಲಿ ಏನಾಗ್ತದೆ ತಿಳ್ಕೊಂಡು ಕೇಳಿದ್ರೆ ಒಂದು ಹೋಳಿಗೆ ಋಷಭನಿಗೆ ಜನ್ಮವನ್ನು ಕೊಟ್ಟು ಆ ಹಸು ಮಾಯವಾಗಿ ಹೋಗ್ಬಿಡ್ತದ ಇವ ಋಷಭಾಚಾರ್ಯ ಬೆಳೆದಂತೆ ಬಿಡ್ತಾ ಇದ್ದಾನೆ ಋಷಭಾಚಾರ್ಯ ಬೆಳೆದಂತ ಕಾಲಕ್ಕ ಇಲ್ಲಿ ಕೆಳಗಡೆ ಬಹಳ ಸುಂದರವಾಗಿ ಆ ಯಾವ ಋಷಭನ ರೋಮ ಪಾದ ಶರೀರ ಎಲ್ಲ ದೇವತೆಗಳು ಹೊಂದಿರತಕ್ಕಂಥ ಏನು 300 ಕೋಟಿ ದೇವತೆಗಳು ಎಲ್ಲಿ ಗೋಮಾತೆಯಲ್ಲಿ ಹಸುವಿನಲ್ಲಿದ್ದಲ್ಲ ಅಂತ ಶಕ್ತಿ ಪಡೆತಕ್ಕಂಥ ಋಷಭಾಚಾರ್ಯರು ಏನ್ ಮಾಡ್ತಾರೆ ಸಿದ್ದರಾಮನಿಗೆ ಆಚಾರ್ಯರಾಗಿ ಅವನ ಕಾರ್ಯವನ್ನ ಕೈಗೂಡಿಸತಕ್ಕಂಥ ಮಾತು ಬರ್ತಾರೆ ಈಗ ಕೊನೆ ಹಂತದಲ್ಲಿ ಏನು ಬರ್ತಾ ಇರತಕ್ಕಂಥ ವಿಷಯವನ್ನು ಈ ಪುರಾಣದಲ್ಲಿ ನೋಡ್ತಾ ಇರ್ಬೋದು ಆನಂದಿಕೇಶ್ವರನ ಸಿದ್ದರಾಮ ಗುಡಿಯ ಕೆಲಸ ಕನ್ನಡಿಯ ಮಾಧಾಮಿಕ ರಮಣಿಯುಂಡು ಬಂದಿಶನ ಗೃಹಾಂತರ ಹೊರಗೆ ಸ್ವಾನ ಭಾವನೆ ಪ್ರತಿಷ್ಠಾ ಪರಿಕರಗಳ ನದಿ ನೆಲಕ್ಕೆ ಪುಣ್ಯಕಾರಲಿಂಗಕ್ಕೆ ನಾನಾವೇಶಂ ಪೂಜಯಂ ಮದವಿ ಹಿಡಿದು ಜೇತು ಜಯಚಂದನ ವಸುದೆ ಪುಳಕಿಸುವೆ ಹಲವು ವ್ಯಾಜ ಕುಲಮುಲಿಯೇ ದಶಗಳಲ್ಲಿ ಶಿವ ಹೋಮವ ಪುಣ್ಯ ಶರಾನಾಡಿ ಸಂತಸದಂತುಗೆ ಹುಗೆಯಂತು ಕುಣಿಯ ಪೂಮಳೆ ಬಿಡಿದು ದೇವರಂಬರದೊಳಾಡಿ ವಶದು ಪಿಡಿದವರೇ ಹತ್ತ ಉಸಿರೇ ಮಂತ್ರವಿಸಲಾಭಿಷೇಕ ದೇವರೇ ಕುಸುಮವನೆ ನಿಲ್ಲಿಸದ ಮುನ್ನಿನ್ನ ಸುಯೋಗಲಿಂಗದ ಶಿಕೆಯುಳ ವೃಷಭಣ ಭದ್ವರ್ಕಾನನಾದರನಂದು ದೇವದಿಂದ ಮೊದಲಿಂಗವೇ ಪೀಠವಾಗಿ ಮೂಲದೊಂದ ಶವ ಮೂರ್ತಿ ಮಂಡಲ ಲಿಂಗವೋ ವೃಷಭಗಳಿಗೆ ಖಂಡ ಸಿದ್ಧನೋ ಹಿಂದೆ
ಸವೆದಿದ್ದ 16 ಲಿಂಗವಸ್ಥಲವ ಇಂದಲೀಗಲೇ ಕಾಲದೊಳು ಪ್ರತಿಷ್ಠುವೆನಂದು ಸಂಭ್ರಮದೊಳಗೆ ಸಂಭ್ರಮ ಬೆಳೆಯ ಪರಿಚಾರಕರಿಗೆಂದನು. ನಿಲ್ಲಲಿಲ್ಲ ಎಳವಳೆಲ್ಲರೂ ತಳುವಿನಿದನ ಮಾಡಿಕೊಂಡರಂತೆ ವ್ಯಸನಿನ ನತ್ತಲಿಗಟ್ಟಿದೆಚ್ಚರಾದೋಳಾಚಾರ್ಯರ ಶಿರೋರತ್ನ ಶಿರನೈದ ಅಲ್ಲಿ 16 ಲಿಂಗಗಳ ಲಗ್ನದೊಳಗೆಲ್ಲ ಪ್ರತಿಷ್ಠಿಸನೋರ್ವನೇ ಮುನಿವರನ ವಲ್ಲಭವ ನೋಡಲೆಲ್ಲಿಯೂ ತಾನಾಗಿದ್ದನೆಂದು ಬಣ್ಣಿಸುವೆನೋ ಉಭಯ ಕವಿವರ ಪಂಡಿತರಾಗವಾಕ ವಿರಚಿತ ಮಾತ ಶ್ರೀ ಸಿದ್ದರಾಮೇಶ್ವರ ಚರಿತ್ರೆಗಳು 3ನೆಯ ಸಂಧಿಯು ಮದರ್ವ ನಿಮಿತ್ಯ ಪಾದಮಸ್ತವು ಅಚ್ಚುಕಟ್ಟಾಗಿಸಿ ಮನ ಮೆಚ್ಚುವಂತನುಗೊಳಿಸಿದ ಗುರುಕರ ಕಮಲ ಸಂಜಾತ ಶಿವಕವಿ ಭಕ್ತರದ ಬಬುಲೇಶ್ವರ ವಾಸ ಪೌರಾಣಿಕ ವಿರೂಪಾಕ್ಷಾರ್ಯ ತಮ ಸಂಭವ ಗುರುಪಾಲಕನುಗುಣ ಪರಸರಂಗಳಿ ಪರಿಸಮಾಸ್ತು. ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ಪಂಚಾಕ್ಷರ ಮಹಾರಾಜ್ ಕಿ ಬಾಬಾ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಮಹಾಮಯನಾಗಿರ್ತಕ್ಕಂಥ ಸಿದ್ದರಾಮ ಪವಿತ್ರವಾಗಿರ್ತಕ್ಕಂಥ ಋಷಭರಿಂದ ತಾನು 17 ಲಿಂಗಗಳನ್ನ ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾನೆ. ನಾಡಿನಿಂದ ದೇಶದಾಶದಿಂದ ಸಂತರ ಮಹಂತರನ್ನ ರಾಜ ಮಹಾರಾಜರನ್ನ ಕರೆಸಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸ್ವರ್ಣಲಿಗೆಯಲ್ಲಿ ಯಾವ ರೀತಿ ಮಾಡ್ತಕ್ಕಂಥ ವಿಷಯವನ್ನ ನಾಳಿನ ಪುರಾಣದಲ್ಲಿ ನಾವೆಲ್ಲ ನೋಡೋಣ ಅಂತಕ್ಕಂಥ ಮಾತನ್ನ ತಿಳಿಸಿ ಇಲ್ಲಿವರೆಗೆ ತಾವೆಲ್ಲ ಶಾಂತತೆಯಿಂದ ಪುರಾಣವನ್ನು ಆಲಿಸಿದ್ದಕ್ಕೆ ಸಿದ್ದರಾಮನ ಅನುಗ್ರಹ ತಮ್ಮೆಲ್ಲರಿಗೂ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸುವುದರ ಜೊತೆಗೆ ಇವತ್ತಿನ ನಮ್ಮ ಪುರಾಣದ ಗತಿಬಿಂದವನ್ನು ಮಾಡಿರ್ತಕ್ಕಂಥ ಪರಮ ಸದ್ಭಕ್ತರಾದ ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರ್ತಕ್ಕಂಥ ಯಾವ ಉಮಾಪತಿ ಗೌಡರು ಇವತ್ತಿನ ದಿವಸ ಒಳ್ಳೆಯ ಭಕ್ತಿ ಪರಸವಾಗಿ ಸಿದ್ದರಾಮನಿಗೆ ರುದ್ರಾಭಿಷೇಕ ಮನೆಯಲ್ಲಿ ನಮ್ಮ ಲಿಂಗ ಪೂಜೆ ಪೂಜಾ ಪ್ರಸಾದ ಪಾದಪೂಜೆಯನ್ನು ಮಾಡಿ ಭಿನ್ನವನ್ನ ಮಾಡಿಸಿ ಎಲ್ಲ ಅವರು ತಮ್ಮ ಹೊಲಕ್ಕೂ ಕರ್ಕೊಂಡು ಹೋಗಿದ್ರು. ಹೊಲದಲ್ಲಿ ಆ ಮೆಣಸಿನ ಗಿಡ ಎಷ್ಟದಾವಂದ್ರೆ ಸುಮಾರು ನಮ್ಮ ಇದೀಗದ ನಮ್ಮ ಪ್ರತಾಪ್ ನಮ್ಗಿಂತ ಉದ್ದಾನಂದ್ರು ಕೂಡ ಅವನು ಟಂಕ ಮೇಲ್ಪಟ್ಟದಾವ. ಆದ್ರೆ ಅಗಮ್ಯ ಅಗೋಚರವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗಿಬಿಟ್ಟಾದ. ಆದ್ರೆ ಎಲ್ಲ ಹೊಲಗಳನ್ನು ನೋಡೋ ಕಾಲಕ್ಕೆ ಬಹಳ ಸಂತೋಷ, ಬಹಳ ಅನಿಸ್ತಾ ಇರತಕ್ಕಂಥ ಮತ್ತ ಭಕ್ತಿಯಿಂದ ಭಿನ್ನವನ್ನ ಮಾಡಿ ನಮಗೂ ನಮ್ಮ ಸಿಬ್ಬಂದಿ ಕೂಡ ಕಾಣಿಕೆಯನ್ನು ಕೊಟ್ಟವರಾಗಿದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನ ಸಿದ್ದರಾಮನ ಅನುಗ್ರಹ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸ್ತೇವೆ ಬಂಧುಗಳೇ. ಆದರೆ ನಾಳಿನ ಪೂಜಾ ಪ್ರಸಾದದ ಸೇವೆಯನ್ನು ಮತ್ತೆ ಇವತ್ತಿನ ದಾಸೋಹ ಸೇವೆಯನ್ನು ಕೂಡ ಅವರೇ ಮಾಡಿದವರಾಗಿದ್ದಾರೆ. ಯಾರು? ಉಮಾಪತಿ ಗೌಡ್ರೆ ಇವತ್ತಿನ ದಿವಸ 12ನೇ ದಿವಸದ ಮಹಾದಾಸೋಹದ ಪ್ರಸಾದ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ. ಲೆಕ್ಕ ತಿಳ್ಕೊಂಡು ಕೇಳಿದ್ರೆ ಅನ್ನದಾನಗಳಲ್ಲಿ ದಾನವೇ ಶ್ರೇಷ್ಠ ಅಂತಕ್ಕಂಥ ಮಾತ ಜಗತ್ತಿನಲ್ಲಿ ಸಾಕ್ ಅನ್ನೋದೇನಂದ್ರೆ ಅಂತ ಅನ್ನವನ್ನು ನೀಡಿ ಪುಣ್ಯವನ್ನ ಕಟ್ಟಿಕೋಬೇಕನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತಿನ ಎಲ್ಲ ಪ್ರಸಾದದ ವ್ಯವಸ್ಥೆ ಕೂಡ ಈಗ ಸಾಯಂಕಾಲದ ಪುರಾಣಕ್ಕೆ ಬಂದಿರತಕ್ಕಂಥ ಭಕ್ತರ ಪ್ರಸಾದದ ಸೇವೆಯನ್ನು ಕೂಡ ಅವರೇ ಮಾಡಿದವರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಾಳಿನ ಒಂದು ಭಿನ್ನದ ಸೇವೆಯನ್ನ ಮತ್ತೆ ಪ್ರಸಾದದ ಸೇವೆಯನ್ನ ಒಳ್ಳೆಯ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ KM ಶಂಕರಗೌಡರು, ಯಾಕಂದ್ರೆ ಯಾವ ನಮ್ಮ ರಾಮಲಿಂಗರಗೌಡರು ಬಹಳ ಒಂದು ಆತ್ಮೀಯ ಜೀವಿ. ಇವತ್ತು ದಿವಸ ಹೋಗಿದ್ದಾರಂದ್ರೂ ಕೂಡ ಅವ್ರ ಮಕ್ಕಳು ಯಾರು ಶರಣು ಆಗಲಿ, ಆಮೇಲೆ ನಮ್ಮ ಪ್ರವೀಣ್ ಆಗಲಿ ಬಹಳ ಭಕ್ತಿಯಿಂದ ಇವತ್ತು ದಿವಸ ಸಿದ್ದರಾಮನ ಒಂದು ಅಮೋಘವಾಗಿರ್ತಕ್ಕಂಥ ಸೇವೆಯನ್ನ ಮಾಡತಕ್ಕಂಥ ಭಾಗ್ಯ. ವಯಸ್ಸು ಸಣ್ಣದಾದ್ರೂ ಪರವಾಗಿಲ್ಲ, ಇವತ್ತು ಪ್ರವೀಣ್ ಆಗಲಿ ಶರಣಗೌಡ ಆಗಲಿ ವಯಸ್ಸು ಚಿಕ್ಕದಾದ್ರೂ ಪರವಾಗಿಲ್ಲ, ತಮ್ಮ ಶಕ್ತಿಯನ್ನು ಮೀರಿ ಇವತ್ತಿನ ದಿವಸ ಸಿದ್ದರಾಮನ ಜಾಗದಲ್ಲಿ ಅಗಮ್ಯ ಅಗೋಚರವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋರಾಗಿದ್ದಾರೆ. ಬಹುತೇಕ ನಮಗನಿಸ್ತದ ಇವತ್ತು ರಾಮಲಿಂಗನಗೌಡರ ಅಪೇಕ್ಷೆ ಇತ್ತು. ಆವತ್ತಿನ ದಿವಸ ಇವತ್ತ ಆ ಉಭಯ ಮಕ್ಕಳು ಮಾಡ್ತಕ್ಕಂಥ ಕಾರ್ಯ ನೋಡಿದ್ರೆ ಅವ್ರ ಆತ್ಮಕ್ಕೆ ಬಹುತೇಕ ಶಾಂತಿ ಸಿಗಬೇಡ ಏನೋ
ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಬಯಸಬೇಕಾಗ್ತದೆ. ಬಹಳ ನಿರಾಡಂಬರದಿಂದ ಈರುವರು ಇಲ್ಲಿ ಸೇವೆಯನ್ನು ಮಾಡುವವರಾಗಿದ್ದಾರೆ. ನಾಳೆ ದಿವಸ ಈ ಎಲ್ಲ ನಮ್ಮ ಸಿಬ್ಬಂದಿಯ ಪ್ರಸಾದ, ಸಿದ್ದರಾಮನ ರುದ್ರಾಭಿಷೇಕ, ಸಾಯಂಕಾಲ ಪ್ರಸಾದ ಸೇವೆಯನ್ನು ಕೂಡ ಅವರು ಮಾಡುವವರಾಗಿದ್ದಾರೆ. ಅವರಿಗೆ ಸಿದ್ದರಾಮನ ಅನುಗ್ರಹ ಸದಾ ಇರಲಿ. ಇನ್ನಷ್ಟು ಕೂಡ ಸಿದ್ದರಾಮನ ಒಂದು ಕಾರ್ಯಕಲಾಪ ಮಾಡುವ ಶಕ್ತಿ ಅವರಿಗೆ ಕೊಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹಾರೈಸಿದ್ದೇನೆ ಬಂದರು. ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಈ ದಿನವನ್ನು ಮಾಡಿರ್ತಕ್ಕಂಥ ಪರಮ ಸದ್ಭಕ್ತರಾದ ಜಂಗಮ ಪ್ರೇಮಿಗಳಾಗಿರ್ತಕ್ಕಂಥ ಸಿದ್ದರಾಮನ ಪರಮ ಭಕ್ತರಾದ ಜಿ ಉಮಾಪತಿಗಳು ಇವತ್ತು ದಿವಸ ಈ ಪುರಾಣ ಮಂಗಲ ಮಹೋತ್ಸವಕ್ಕಾಗಿ 5,111 ರೂಪಾಯಿ ಜೋರಾಶಿ ಚಪ್ಪಾಳೆಯನ್ನು ಮಾಡಿಸ್ತಾರೆ. 5,111 ರೂಪಾಯಿ ಕಾಣಿಕೆಯನ್ನು ಕೊಟ್ಟವರಾಗಿದ್ದಾರೆ. ಅದೇ ಪ್ರಕಾರವಾಗಿ ಆಡ್ವಾಣಿಯ ಎಚ್ ನಾಗರಾಜಗೌಡರು ಕೂಡ 501 ರೂಪಾಯಿ ಕೊಟ್ಟಿದ್ದಾರೆ. ನಂದವಾರದ ಪ್ರವೀಣ್ ಕುಮಾರ್ ಗೌಡರು ಅವರು ಕೂಡ 501 ರೂಪಾಯಿ ಕಾಣಿಕೆಯನ್ನು ಕೊಟ್ಟವರಾಗಿದ್ದಾರೆ. ಶ್ರೀಧರಗಡ್ಡಿ ದಾರಿ ಮನೆಯ ಕಲ್ಯಾಣಮ್ಮ ಬಸವರಾಜ್ ಅವರು ಕೂಡ 501 ರೂಪಾಯಿ ಈ ಪುರಾಣ ಸೇವಾರ್ಥಿಯಾಗಿ ಕಾಣಿಕೆಯನ್ನು ಕೊಟ್ಟಿದ್ದವರಾಗಿದ್ದಾರೆ. ಅವರು ಕೂಡ ದೇವರು ಒಳ್ಳೆಯದನ್ನು ಮಾಡತಕ್ಕಂಥ ಮತ್ತನ್ನ ಹಾರೈಸಿ ಇವತ್ತಿನ ಕಾರ್ಯಕ್ರಮ ಎಲ್ಲ ಮುಗಿದು ಆರ್ತಿ ಬೆಳಗದ ಇತ್ತು, ರೋಡನ್ ಕೂಡ್ಸೋದ ಇತ್ತು, ಪಂಕ್ತಿ ರೊಟ್ಟಿ ಮುಗಿತು. ನಾಳೆಗೆ ಯಾವ ರೊಟ್ಟಿರಿ? ನಾಳೆಗೆ ಯಾವ ರೊಟ್ಟಿಲ್ಲ. ನಾಳೆ ಪುರಾಣ ರೊಟ್ಟಿದೆ, ಸಿದ್ದರಾಮ ರೊಟ್ಟಿದೆ. ಎಲ್ಲಿ ಪುರಾಣ ಮುಗಿತಾನ ಮತ್ತೆ ಯಾವಾಗೆಲ್ಲ ಯಾಕಂತ ತಿಳ್ಕೊಂಡು ಕೇಳಿದ್ರೆ ನಾಳಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಎಲ್ಲರೂ ಕೂಡಿ ಪುರಾಣದಲ್ಲಿ ಭಾಗ ಆಗಿರತಕ್ಕಂಥ ಮಕ್ಕಳು ಹಾರೈಸಿ ಈಗ ಪುರಾಣಕ್ಕೆ ಮಹಾಮಂಗಲ ಸಾಂಬದೇವ ಪಾರ್ವತೀಶ್ವರ
ಮಾಮ ನೀನು ನೋಡ್ತೈತಿ ಮಮ್ಮಗ ಇಲ್ಲ ಅಮ್ಮ ಕಾಪ್ ಮಾಡ ಅದೇ ಗೊತ್ತು ಇಟ್ಕೊಂಬಿಟ್ಟ ಒಯ್ದು ಬಳಸ್ತಾರೆ ಎಲ್ಲಿ ಬಳಸ್ತಿದ್ವಿ ಇದು ಆಫ್ ಅಂತ ಮಾಡು ಹೆಂಗೆ ಆಫ್ ಮಾಡೋದ ಅದೇ ಗೊತ್ತಿಲ್ಲ ಆಫ್ ಮಾಡು ಎಷ್ಟು ಲೈವ್ ಕಳ್ಸಿರೋದು ಒಬ್ಬರು ಇಲ್ಲ ಇಲ್ಲಿ